ವರ್ಷ ಬರೋದಕ್ಕಿಂತ ಮುಂಚೆ, ಆ ಹೊಸ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ನಾನು ನೀನು ಮಾಡಬೇಕಾದಂಥ 5 ಕೆಲಸಗಳಲ್ಲಿ ಮೊದಲನೇ ಕೆಲಸ ಯಾವುದಪ್ಪ ಅಂತಂದರೆ, ಬನ್ನಿ ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದ ಫಸ್ಟ್ ಜಾನ್, ಮೊದಲನೇ ಯೋಹಾನನ ಪತ್ರಿಕೆ. मैं केवल 5 बात आपको बताना चाहता हूँ. नया साल हमारा सामने है. अब नया साल में हम प्रवेश करना बोले तो ये 5 बातें हम पूरा करके नया साल में कदम रखना. अगर ये 5 बातें हम नहीं करेंगे तो नया साल में हमारे लिए कुछ भी नहीं होगा. ಬನ್ನಿ ನಾವೆಲ್ಲರೂ ಕೂಡ ಫಸ್ಟ್ ಜಾನ್, ಮೊದಲನೇ ಯೋಹಾನನ ಪತ್ರಿಕೆ, ಮೊದಲನೇ ಅಧ್ಯಾಯ 9ನೇ ವಚನ. ಯಾರಾದರೂ ದಯವಿಟ್ಟು ಓದಿ ನನಗೆ ಸಹಾಯ ಮಾಡಿರಿ. ಫಸ್ಟ್ ಜಾನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ಮತ್ತು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುವನು. ನಮ್ಮ ಪಾಪಗಳನ್ನು ಆತನು ಏನ್ ಮಾಡುವನು? ಕ್ಷಮಿಸಿ ಬಿಡುವನು. ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ನೂತನ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚೆ ನಾನು ನೀನು ಮಾಡಬೇಕಾದಂಥ ಒಂದು ಮೊಟ್ಟ ಮೊದಲನೇ ಕೆಲಸ ಏನಪ್ಪ ಅಂತಂದರೆ, 5 ಕೆಲಸಗಳಲ್ಲಿ 5 ಕಾರ್ಯಗಳಲ್ಲಿ ನಾನು ನೀನು ಮಾಡಬೇಕಾದಂಥ ಮೊಟ್ಟ ಮೊದಲ ಕೆಲಸ ಯಾವುದಪ್ಪ ಅಂತಂದರೆ, ಮೊದಲನೇ ಯೋಹಾನನ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ ಹೇಳ್ತದೆ, ನಮ್ಮ ದೇವರು, ನಮ್ಮ ಕರ್ತನು, ನಮ್ಮ ರಕ್ಷಕನು ಆತನು ನಂಬಿಗಸ್ತನು ಮತ್ತು ನೀತಿವಂತನಾಗಿರೋದ್ರಿಂದ ನಮ್ಮ ಸಕಲ ಪಾಪಗಳನ್ನು ಆತನು ಏನು ಮಾಡ್ತಾನಂತ ಪರಿಹರಿಸಿ ನಮ್ಮನ್ನು ಏನು ಮಾಡ್ತಾನಂತ ಆತನು ಶುದ್ಧರನ್ನಾಗಿ ಮಾಡ್ತಾನಂತ. ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿಯ ದೇವಜನರೇ, ಈ 2025 ವರ್ಷಗಳಲ್ಲಿ ನೀನು ಒಪ್ಪಿಕೊಳ್ಳದೇ ಇರುವಂಥ ಪಾಪ ನಿನ್ನ ಜೀವಿತದಲ್ಲಿ ಯಾವುದಾದ್ರೂ ಇತ್ತಪ್ಪ ಅಂತಂದರೆ, ನೀನು ಮಾಡಿರುವಂಥ ತಪ್ಪು, ನೀನು ಮಾಡಿರುವಂಥ ಅಪರಾಧ, ನೀನು ಮಾಡಿರುವಂಥ ಯಾವುದೇ ಅನೈತಿಕ ವ್ಯವಹಾರ ಆಗಲಿ, ಒಂದು ವೇಳೆ 2025 ವರ್ಷ ಇದು ಮುಗಿಲಿಕ್ಕೆ ಬರ್ತಾ ಇದೆ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಇನ್ನೂ ಕೂಡ ಯಾವುದಾದ್ರೂ ಒಪ್ಪಿಕೊಳ್ಳಲಾರ್ದಂಥ ತಪ್ಪು, ಒಪ್ಪಿಕೊಳ್ಳಲಾರ್ದಂಥ ಪಾಪ ನಿನ್ನ ಜೀವಿತದಲ್ಲಿ ಒಂದು ವೇಳೆ ಇತ್ತು ಅಪ್ಪ ಅಂತಂದರೆ, ಹೊಸ ವರ್ಷವನ್ನದಲ್ಲಿ ನೀನೇನು ನಿರೀಕ್ಷೆ ಮಾಡಬೇಡ. ಹೊಸ ವರ್ಷದಲ್ಲಿ ಏನೋ ಇದು ಆಗ್ತದೆ ಅದಾಗ್ತದೆ ನಿರೀಕ್ಷೆ ಮಾಡಬೇಡ. ಡೋಂಟ್ ವೇಸ್ಟ್. ಯಾವುದೇ ಪ್ರಯೋಜನ ಇಲ್ಲ. ಆದರೆ ಒಂದು ನೂತನ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ನಿನ್ನ ಜೀವಿತದಲ್ಲಿ ಒಂದು ದೇವರು ಕೊಡುವಂಥ ಅದ್ಭುತ ನೀನು ಕಾಣಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಇನ್ನೂ ಕೂಡ ನಮಗೆ ಅವಕಾಶ ಕೊಟ್ಟಿದ್ದಾನೆ. ಈ ಹೊಸ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ನಾವು ನೋಡ್ತೇವೆ, ಒಪ್ಪಿಕೊಳ್ಳದೇ ಇರುವಂಥ ತಪ್ಪುಗಳು, ಒಪ್ಪಿಕೊಳ್ಳದಿರುವಂಥ ಪಾಪಗಳು, ಅವುಗಳನ್ನು ಏನು ಮಾಡ್ಬೇಕಂತ ನಾವು ಏನು ಮಾಡ್ಬೇಕಂತ್ರಿ? ಒಪ್ಪಿಕೊಳ್ಬೇಕಂತಾರೆ. ಹಲ್ಲೆಲೂಯಾ. ಬೈಬಲ್ನಲ್ಲಿ ಈ ರೀತಿಗೆ ಒಪ್ಪಿಕೊಂಡು ಆಶೀರ್ವಾದ ಹೊಂದಿದವ್ರು ಭಾಳ ಮಂದಿ ಇದ್ದಾರೆ ಅಂತೇಳಿರಿ. ಒಪ್ಕೊಳ್ಳಾರ್ದೆ ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಟು ನಾಶವಾದವ್ರನ್ನೂ ಭಾಳ ಮಂದಿ ಇದ್ದಾರೆ ಬೈಬಲ್ನ. ಹಲ್ಲೆಲೂಯಾ. ಉದಾಹರಣೆಗೆ ನಾವು ನೋಡ್ತೀವಿ, ಒಪ್ಪಿಕೊಂಡು ಆಶೀರ್ವಾದ ಹೊಂದಿದಂಥ ಒಬ್ಬ ವ್ಯಕ್ತಿಗೆ ನಿಮ್ಮ ಎದುರುಗಡೆ ತರ್ತೀನಿ ನಾನು. ಕೀರ್ತನೆ 32ನೇ ಅಧ್ಯಾಯ, ನಿಮ್ಮ ಸತ್ಯವೇದನ ತಿರುಗಿಸ್ರಿ. ದೇವರು ಹೇಳ್ತಾನೆ, ನಿಮ್ಮ ಸಕಲ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿರಿ, ನಾನು ನೀತಿವಂತನಾಗಿ ಅವುಗಳನ್ನು ಕ್ಷಮಿಸ್ತೇನೆ, ನಿಮ್ಮನ್ನು ಶುದ್ಧೀಕರಿಸ್ತೇನೆ ಎಂಬುದು ಹೇಳುವಂಥ ಸಂದರ್ಭದಲ್ಲಿ ಒಬ್ಬ ಭಕ್ತನು ಒಪ್ಪಿಕೊಳ್ತಾನೆ. ನೋಡ್ರಿ, ದಯವಿಟ್ಟು ಕೀರ್ತನೆ 32ನೇ ಅಧ್ಯಾಯ 5ನೇ ವಚನ. ಯಾರಾದರೂ ದಯವಿಟ್ಟು ಓದ್ರಿ. ಯೆಹೋವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೇನೋ ಅಂದು ನನ್ನ ಪಾಪವನ್ನು ಮರೆಮಾಡದೆ ನಿನಗೆ ನನ್ನ ದೋಷವನ್ನು ತಿಳಿಸಿದೆನು. ನೀನು ನನ್ನ ಅಪರಾಧಗಳನ್ನು ಪಾಪಗಳನ್ನು ಪರಿಹರಿಸಿ ಬಿಟ್ಟಿ. ಹಲ್ಲೆಲೂಯಾ. ನೋಡಿದ್ರ, ಭಕ್ತನಂತ ದಾವೀದನು ಆತನ ತಪ್ಪು ಮಾಡಿದಾಗ, ಆತನ ಪಾಪ ಮಾಡಿದಾಗ, ದೇವರ ವಾಕ್ಯ ಪರಿಶುದ್ಧಾತ್ಮನ ಆತನ ಎಚ್ಚರಿಸಿದಾಗ ಆತನು ಏನು ಮಾಡ್ದನಂತ್ರಿ? ಏನು ಮಾಡ್ದನಂತ? ಆತನು ನೇರವಾಗಿ ದೇವರ ಸನ್ನಿಧಿಗೆ ಹೋಗಿ ಏನು ಮಾಡ್ದಂತ ಆತನು ತನ್ನ ಪಾಪವನ್ನು ಆತನು ಏನು ಮಾಡಲಿಲ್ಲ, ಆತನು ಮುಚ್ಚಿಡಲಿಲ್ಲ ಅಂತ. ಆತನು ತನ್ನ ತಪ್ಪುಗಳನ್ನು, ತನ್ನ ಪಾಪಗಳನ್ನು ಆತನು ಮರೆ ಮಾಡಲಿಲ್ಲ ಅಂತ, ಮುಚ್ಚಿಟ್ಕೊಳ್ಲಿಲ್ಲ ಅಂತ. ಆತನು ನೇರವಾಗಿ ಆತನು ಮಾಡಿದಂಥ ತಪ್ಪು, ಆತನು ಮಾಡಿರುವಂಥ ಪಾಪ, ಆತನು ನೇರವಾಗಿ ದೇವರ ಸನ್ನಿಧಿಗೆ ಹೋಗಿ ಏನು ಮಾಡ್ದನಪ್ಪ ಅಂತಂದರೆ, ಆತನು ತನ್ನ ಪಾಪಗಳನ್ನು, ತನ್ನ ದ್ರೋಹಗಳನ್ನು ಆತನು ಮರೆ ಮಾಡದೆ ಆತನು ಏನು ಮಾಡ್ದನಂತ ಒಪ್ಪಿಕೊಂಡ. ನನ್ನ ಬಗ್ಗೆ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ.
ಯಾವ ರೀತಿಗೆ ಆತನು ಒಪ್ಕೊಂಡನಪ್ಪ ಅಂತಂದರೆ ನೋಡ್ರಿ, ಕೀರ್ತನೆ 51ನೇ ಅಧ್ಯಾಯ 3ನೇ ವಚನ ಹೋದ್ರಿ, ಯಾವ ರೀತಿಗೆ ಆತನು ಅರಿಕೆ ಮಾಡಿದನು ತನ್ನ ಪಾಪ. ಕೀರ್ತನೆ 51ನೇ ಅಧ್ಯಾಯ 3ನೇ ವಚನ ನೋಡ್ರಿ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಹಲ್ಲೆಲೂಯಾ. ಯಾರು ಒಪ್ಕೊಂಡ್ರಂತ್ರಿ? ಯಾರು ಒಪ್ಕೊಂಡ್ರಂತ? ಏನು ಯಾರಿಗಾರೆ ಒಪ್ಸನಂತೇನು? ಯೋಬನ ಪುಸ್ತಕದಲ್ಲಿ ಬಂದು ನೋಡ್ತೀವಿ, ಯೋಬನ ಸ್ನೇಹಿತರು ಬಂದು ಯೋಬನಿಗೆ ಒಪ್ಪಿಸ್ಲತ್ತಿರು. ನೀ ಪಾಪ ಮಾಡಿದೆ ನೋಡು, ನೀ ಪಾಪ ಮಾಡಿದೆ ನೋಡು ಅಂತ ಯೋಬನಿಗೆ ಏನು ಮಾಡ್ಲತ್ತಿರು? ಒಪ್ಕೋ ಅಂತ ಯೋಬನ ಸ್ನೇಹಿತರು ಬಂದು ಯಾರಿಗೆ ಹೇಳತ್ತಿರು? ಇಲ್ಲಿ ದಾವೀದಿಗೆ ಯಾರು ಹೇಳತ್ತಾರ? ರಾಜು ನನ್ನ ಜೊತೆಗಿದ್ದಾನೆ. ದಾವೀದನಿಗೆ ಮಾಡಿದಂಥ ತಪ್ಪು ಯಾರು ಹೇಳತ್ತಾರ? ಪರಿಶುದ್ಧಾತ್ಮ ದೇವರು ಆತನಿಗೆ ಹೇಳ್ತಾ ಇದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ಯಾವಾಗ ಪರಿಶುದ್ಧಾತ್ಮ ದೇವರು ಹೇಳ್ತಾನೋ, ಯಾವಾಗ ಆತನ ಮನಸ್ಸಾಕ್ಷಿಗೆ ತಾನು ಮಾಡುವಂಥ ತಪ್ಪಿನ ಅರಿವಾಗ್ತದೋ, ಪರಿಶುದ್ಧಾತ್ಮನು ಮಾಡಿದಂಥ ತಪ್ಪನ್ನು ತೋರಿಸ್ತಾನೋ, ತಕ್ಷಣ ದಾವೀದನ ಏನು ಮಾಡ್ತಾನಂದರೆ ದೇವರ ಸನ್ನಿಧಿಗೆ ಹೋಗಿ ಏನು ಮಾಡ್ತಾನೆ? ಆತನು ತಪ್ಪುಗಳನ್ನು ಒಪ್ಕೊಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಯಾವ ರೀತಿಗೆ ಒಪ್ಕೊಳ್ತಾನಪ್ಪ ಅಂತಂದರೆ 51ನೇ ಅಧ್ಯಾಯ 3ನೇ ವಚನ ನೋಡ್ತೀವಿ. ಓ ದೇವರೇ, ನಾನು ದ್ರೋಹಿ ಎಂಬುದಾಗಿ ನಾನೇ ಒಪ್ಪಿಕೊಳ್ತೇನೆ ಎಂಬುದಾಗಿ ಆತನ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಪ್ರೀತಿಯ ತಮ್ಮ, ಪ್ರೀತಿಯ ತಂಗಿ, ಯವನಸ್ಥ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಗುಂಡಿಗೆಯಲ್ಲಿ ಇಂಥ ಧೈರ್ಯ ಇದೆಯಾ? ಪಾಪವನ್ನು ಒಪ್ಪಿಕೊಂಡು ಅವುಗಳನ್ನು ಬಿಟ್ಟು ಬಿಡುವಂಥ ಧೈರ್ಯ ನಿಮ್ಮ ಜೀವಿತದಲ್ಲಿದೆಯಾ? ಅಥವಾ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವಂಥ, ಪಾಪಗಳನ್ನು ಮರೆ ಮಾಡುವಂಥ ಒಂದು ಚಾಳಿಗೆ ನೀವು ಬಲಿಯಾಗಿದ್ದೀರಿ? ದೇವರು ನಮ್ಮ ಜೀವಿತದಲ್ಲಿ ಈ ನೂತನ ವರ್ಷದಲ್ಲಿ ಕಾಲುಡೋದಕ್ಕಿಂತ ಮುಂಚಿತವಾಗಿ, ದೇವರಿಂದ ಒಂದು ಅದ್ಭುತವನ್ನು ಹೊಂದೋದಕ್ಕಿಂತ ಮುಂಚಿತವಾಗಿ, ದೇವರು ನಮ್ಮ ಜೀವಿತದಲ್ಲಿ ಉನ್ನತ ಕಾರ್ಯಗಳು, ಘನ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರವಾಗಿ ಮುಂಚಿತವಾಗಿ ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ತಪ್ಪುಗಳನ್ನು, ಪಾಪಗಳನ್ನು ಏನು ಮಾಡಿರಿ? ಇನ್ನೂ ಕೂಡ ಯಾವುದಾದ್ರೂ ಒಪ್ಪಿಕೊಳ್ಳದಂಥ ಸ್ವಭಾವ, ಒಪ್ಪಿಕೊಳ್ಳದಂಥ ಪಾಪ ನಿಮ್ಮ ಜೀವಿತದಲ್ಲಿ ಇತ್ತಪ್ಪ ಅಂತಂದರೆ ದೇವರು ಅವಕಾಶ ಕೊಡ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ದೇವರು ಅವಕಾಶ ಕೊಡ್ತಾ ಇದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ಮಾತ್ರ ಗರ್ಭದಿಂದ ನಾನು ದ್ರೋಹಿಯಾಗಿದ್ದೇನೆ. ಓ ದೇವರೇ, ನಿನಗೆ ತಪ್ಪು ಮಾಡಿದ್ದೇನೆ. ಓ ದೇವರೇ, ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನಗೆ ವಿರುದ್ಧವಾಗಿ ನಾನು ದ್ರೋಹಿಯಾಗಿದ್ದೇನೆ ಎಂಬುದಾಗಿ ದಾವೀದನು ಒಪ್ಕೊಳ್ತಾನೆ. ಇಲ್ಲಿ ಯಾರಾದರೂ ದಾವೀದನಷ್ಟು ನೀತಿವಂತರಿದ್ದೀರಾ? ದಾವೀದನಂಥ ಭಕ್ತಿವಂತರು ಯಾರಾದರೂ ಇದ್ದೀರಾ? ಇಲ್ಲಿ ನಿಂತು ಹೇಳುವಂಥ ನಾನಾಗಲಿ, ಕುಂತು ಕೇಳುವಂಥ ನೀವಾಗಲಿ ನಾವು ಯಾರೂ ಇಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಆದರೆ ಅಂಥ ಭಕ್ತನು ಆತನು ಹೇಳ್ತಾ ಇದ್ದೇನೆ, ನಾನು ಯೆಹೋವನ ಸನ್ನಿಧಿಗೆ ಹೋಗಿ ನನ್ನ ಎಲ್ಲ ಅಪರಾಧಗಳನ್ನು ನಾನೇನು ಮಾಡಿದೆ? ಒಪ್ಪಿಕೊಂಡೆ ಎಂಬುದಾಗಿ ಹೇಳ್ತಾನೆ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ಆಶೀರ್ವಾದ ಎಲ್ಲಿ ಅಡಿಗೆ ಗೊತ್ತದ ನಿಮ್ಗೆ? ಆಶೀರ್ವಾದ ದೇವರು ಎಲ್ಲಿ ಬಚ್ಚಿಟ್ಟಿದ್ದಾನಪ್ಪ ಅಂತಂದರೆ, ನೀನು ಒಪ್ಪಿಕೊಳ್ಳದಿರುವಂಥ ಪಾಪನೇ ಇನ್ನೂ ಕೂಡ ನಿನ್ನ ಜೀವಿತದಲ್ಲಿ ಅಡ್ಡಗೋಡೆ ಅಂತ ನಿಂತಿರ್ಬೋದು. ಇವತ್ತೊಂದು ಪ್ರಯತ್ನ ಮಾಡಿ ನೋಡು. ಹೊಸ ವರ್ಷ ಬರೋದಕ್ಕಿಂತ ಮುಂಚಿತವಾಗಿ ನಾನು ನೀನು ಮಾಡಬೇಕಾದಂಥ ಒಂದು ಕೆಲಸ ಏನಪ್ಪ ಅಂತಂದರೆ, ಒಪ್ಪಿಕೊಳ್ಳದಿರುವಂಥ ಪಾಪಗಳು ಗುರುತಿಸಿ ಏನು ಮಾಡ್ಬೇಕ್ರೆ ಇವತ್ತು ಈ ಮೇಜ್ನಲ್ಲಿ ಕೈ ಹಾಕೋದಕ್ಕೆ ಮುಂಚಿತವಾಗಿ ಆ ಕೆಲಸ ನಾವು ಮಾಡಲೇಬೇಕಂತೇಳಿ. ಹಲ್ಲೆಲೂಯಾ. ಇದು ಮೊದಲನೇ ಕೆಲಸ. ಎರಡನೇ ಕೆಲಸ, ನಾನು 5 ಮಾತುಗಳಲ್ಲಿ ಎರಡನೇ ಮಾತು, ಮೊದಲನೇ ಸಮಯಲ್ ಪುಸ್ತಕ ನೋಡ್ರಿ ದಯವಿಟ್ಟು. ಫಸ್ಟ್ ಸಾಮೇಲ್, ಮೊದಲನೇ ಸಮಯಲನ ಪುಸ್ತಕ 15ನೇ ಅಧ್ಯಾಯ. ಯಾರಾದರೂ ನನಗೆ 9ನೇ ವಚನ ಓದಿ ನನಗೆ ಸಹಾಯ ಮಾಡಿರಿ. ಮೊದಲನೇ ಸಮಯಲನ ಪುಸ್ತಕ 15ನೇ ಅಧ್ಯಾಯ 9ನೇ ವಚನ. ಎರಡನೇ ಮಾತು, ಎರಡನೇ ಕೆಲಸ, ನೂತನ ವರ್ಷದಲ್ಲಿ ಕಾಡೋದಕ್ಕಿಂತ ಮುಂಚಿತವಾಗಿ ನಾವು ಏನನ್ನು ಮಾಡಬೇಕೆಂಬುದಾಗಿ ಓದಮ್ಮ. ಸೌಲನು ಇಸ್ರಾಯೇಲರು ಆಗಾಗನು ಮೇಲ್ತರದ ಕುರಿಗಳನ್ನು ದನಗಳನ್ನು ಕುರಿಮರಿಗಳನ್ನು ಕೊಬ್ಬಿದ ಪಶುಗಳನ್ನು ಶ್ರೇಷ್ಠವಾದಂಥ ಎಲ್ಲಾ ಪದಾರ್ಥಗಳನ್ನು ನಾಶ ಮಾಡುವಂತ ಮನಸ್ಸಿಲ್ಲದೆ ಉಳಿಸಿ ಪ್ರಯೋಜನವಿಲ್ಲದಂತ ಹೀನವಾದವುಗಳನ್ನೆಲ್ಲ ನಾಶ ಮಾಡಿಬಿಟ್ಟರು. ಹಲ್ಲೆಲೂಯಾ. ನಾವು ನೋಡ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ನಾನು ನೀನು ದೇವರಿಂದ ಒಂದು ಅದ್ಭುತವನ್ನು ಹೊಂದ್ಕೊಳ್ಬೇಕಪ್ಪ ಅಂದರೆ, ನಾನು ನೀನು ದೇವರಿಂದ ಆಶೀರ್ವಾದ ಹೊಂದ್ಕೊಳ್ಬೇಕಪ್ಪ ಅಂದರೆ, ಈ ನೂತನ ವರ್ಷದಲ್ಲಿ ಹೊಸ ಕಾರ್ಯ, ಹೊಸ ಆಶೀರ್ವಾದ ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಬರಬೇಕಪ್ಪ ಅಂತಂದರೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ. ಮೊದಲ ಸಮಯಲ್ ಪುಸ್ತಕ 15ನೇ ಅಧ್ಯಾಯ 9ನೇ ವಚನದಲ್ಲಿ, ನೀನು ಇನ್ನೂ ಕೂಡ ಮಾಡಬೇಕಾದಂಥ ಕಾರ್ಯಗಳನ್ನು ಯಾವುದಾದ್ರೂ ಇನ್ನೂ ಕೂಡ ಅಪೂರ್ಣವಾಗಿ ಮಾಡಿದ್ದೀಯಾ? ಒಂದು ಸಲ ನಾವು ಏನು ಮಾಡ್ಬೇಕಂದ್ರೆ ಪರೀಕ್ಷೆ ಮಾಡ್ಕೋಬೇಕಂತೇಳಿ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ, ನಿನ್ನ ವಿಶ್ವಾಸದ ಯಾತ್ರೆಯಲ್ಲಿ ನೀನು ಮಾಡಬೇಕಾದಂಥ ಕೆಲಸ ಅಂದರೆ 2025ನೇ ವರ್ಷದಲ್ಲಿ ನೀನು ಏನು ಮಾಡಬೇಕಾಗಿತ್ತು, ಯಾವ ಕೆಲಸವನ್ನು ಮಾಡಬೇಕಾಗಿತ್ತು, ಆ ಕೆಲಸ ಮಾಡಲಾರ್ದೆ ಒಂದು ವೇಳೆ ಪೆಂಡಿಂಗ್ ಏನಾರ ಏನಪ್ಪ ಅಂತೇಳಿ ಒಂದು ಸಲ ಏನು ಮಾಡ್ಬೇಕು ನಾವು ಮಾಡಬೇಕೆಂಬುದಾಗಿ
ದೇವರು ನಮ್ಗೆ ಕೊಟ್ಟಂಥ ಕೆಲಸವನ್ನು ಮಾಡದೆ ಅವುಗಳನ್ನು ಪೆಂಡಿಂಗ್ ಇಟ್ಟು ಹೊಸ ವರ್ಷದಲ್ಲಿ ಕಾಲಿಟ್ಟೆ ಅಂದರೆ ಆಶೀರ್ವಾದ ಏನಾಗ್ತದೆ ರೀ? ಬರ್ತದೆ ರೀ? ಸಾಧ್ಯನೇ ಇಲ್ಲ. ಅದಕ್ಕೆ ದೇವ್ರು ನಮ್ಗೆ 2025ನೇ ವರ್ಷದಲ್ಲಿ ಯಾವ ಟಾರ್ಗೆಟ್ ನಮ್ಗೆ ಕೊಟ್ಟಿದ್ದನೋ, 2025ನೇ ವರ್ಷದಲ್ಲಿ ದೇವರು ನಮಗೆ ಯಾವ ಪ್ರಣಾಳಿಕೆಯನ್ನು ದೇವರು ನಮ್ಗೆ ಕೊಟ್ಟಿದ್ದನೋ, ಯಾವ ಕೆಲಸವನ್ನು ಮಾಡಿ ಮುಗಿಸಬೇಕೆಂಬುದಾಗಿ ದೇವರು ನಮಗೆ ಆತನು ಒಂದು ಅಸೈನ್ಮೆಂಟನ್ನು ದೇವರು ನಮ್ಗೆ ಕೊಟ್ಟಿದ್ದನೋ, ಯಾವ ಪ್ರಾಜೆಕ್ಟನ್ನು ದೇವರು ನಮ್ಗೆ ಕೊಟ್ಟಿದ್ದನೋ, ಈ ವಿಶ್ವಾಸ ಜೀವಿತದಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಅದನ್ನು ಏನು ಮಾಡ್ಬೇಕ್ರಿ? ಪೂರ್ತಿ ಮಾಡಿದ್ದೀನಿ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ಜ್ಞಾಪಕ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಮತ್ತು ಆ ಕಡೆ ಹೋಗ್ಬೇಡ್ರಿ. ಪೂರಾ ಇನ್ನೂ ಅಧೂರಾಗಿ ಬಿಟ್ಟಂಥ ಕೆಲಸಗಳು ಯಾವೇನು ನೋಡ್ರಿ ಅಂದರೆ, ಇನ್ನು ನಿಮ್ಮ ಮಕ್ಕಳು ಮದುವೆ ಮಾಡೋದು ಆ ಕಡೆ ಹೋಗ್ಬೇಡ್ರಿ. ಏನ್ರಿ? ಯಾಕಡೆ ಹೋಗ್ಬೇಡ್ರಿ? ಪಾಸ್ಟ್ರೇ ಹೌದು ನಿಜ, ನಾ ಇನ್ನೂ ಕೆಲಸ ಮಾಡಿಲ್ಲ, ನಾ ಇನ್ನೂ ಬಾಕಿ ಭಾಳ ಕೆಲಸ, ಇನ್ನು ನನ್ನ ನಮ್ಮ ಮಕ್ಕಳು ಮದುವೆ ಮಾಡಬೇಕು, ಇನ್ನು ಮೊಮ್ಮಕ್ಕಳು ಬರಬೇಕು. ನೋ 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 ಆ ವಿಷಯದ ದೇವ್ರು ಮಾತಾಡತ್ತಿಲ್ರಿ. ದೇವರಿಗಾಗಿ ನೀನು ಏನಾದರೂ ಕಾರ್ಯ ಮಾಡಬೇಕೆಂಬುದಾಗಿ ದೇವ್ರು ನಿನ್ನನ್ನು ಆರಿಸ್ಕೊಂಡಿದ್ದೇನಲ್ಲ, ದೇವರ ಸನ್ನಿಧಿಯಲ್ಲಿ ನಿನಗೆ ರಕ್ಷಣೆ ಕೊಟ್ಟು ನಿನಗೂ ನಿನ್ನ ಕುಟುಂಬಕ್ಕೂ ದೇವರು ಪಾರಮಾರ್ಥಿಕವಾದಂಥ ಶುದ್ಧ ದೇವರ ವಾಕ್ಯವೆಂಬ ಹಾಲನ್ನು ಕೊಟ್ಟು ಒಂದು ಸಭೆಯಲ್ಲಿ ನಿನ್ನನ್ನು ಬೆಳೆಸ್ತಾ ಇದ್ದಾನಲ್ಲ, ಆ ದೇವರ ಸನ್ನಿಧಿಯಲ್ಲಿ ನಿನ್ನನ್ನು ಬೆಳೆಸುವಂಥ ಸಂದರ್ಭದಲ್ಲಿ, ದೇವರು ನಿನ್ನನ್ನು ಸಾಕುವಂಥ ಸಂದರ್ಭದಲ್ಲಿ, ದೇವರು ನಿನ್ನನ್ನು ಪೋಷಿಸುವಂಥ ಸಂದರ್ಭದಲ್ಲಿ, ದೇವರು ನಿನಗೆ ಸಂರಕ್ಷಿಸುವಂಥ ಸಂದರ್ಭದಲ್ಲಿ, ದೇವರು ನಿನಗಿಷ್ಟೆಲ್ಲ ಮಾಡಿ ದೇವರು ನಿನಗೊಂದು ಕೆಲಸ ಕೊಟ್ಟಿರ್ತಾನೆ. ಆದರೆ ದೇವರು ಕೊಟ್ಟಂಥ ಕೆಲಸ ಯಾವುದಾದ್ರೂ ಇನ್ನೂ ಅಪೂರ್ಣವಾಗಿ ಉಳಿಸಿದ್ದೀಯಾ ಅಂತಕ್ಕಂಥದ್ದು ಏನು ಮಾಡ್ಬೇಕ್ರಿ? ಈಗ ಸೌಲನ ಜೀವಿತದಲ್ಲಿ ನಾವು ನೋಡ್ತಿದ್ದೇವೆ. ದೇವರು ಸೌಲನಿಗೆ ಹೇಳಿದನು, ನಾವು ಓದಿರುವಂಥ ವೇದ ಭಾಗದಲ್ಲಿ, ನನ್ನ ಮಕ್ಕಳಾದಂಥ ಇಸ್ರಾಯೇಲರು ಐಗುಪ್ತ ದೇಶದಿಂದ ಬರುವಂಥ ಸಂದರ್ಭದಲ್ಲಿ ಮಾರ್ಗದಲ್ಲಿ ಅಮಾಲೇಕ್ಯರು ತುಂಬ ಕಾಟ ಕೊಟ್ಟಿದ್ದಾರೆ ನನ್ನ ಮಕ್ಕಳಿಗೆ. ಪ್ರಯಾಣದಲ್ಲಿ ಅವರಿಗೆ ಮಾರ್ಗ ಬಿಡಲಿಲ್ಲ. ಏನು ಬಿಡಲಿಲ್ಲ? ನನ್ನ ಮಕ್ಕಳು ಹಾಲು ಜೀನು ಹರಿಯುವಂಥ ದೇಶಕ್ಕೆ ನಾನು ಕರೆದುಕೊಂಡು ಹೋಗ್ತಾ ಇದ್ದೆ, ಆದರೆ ನನ್ನ ಮಕ್ಕಳಿಗೆ, ನನ್ನ ಪ್ರಜೆಗಳಿಗೆ, ನಾನು ಆರಿಸ್ಕೊಂಡಂಥ ಜನರಿಗೆ ಅಮಾಲ್ಯಕರು ತುಂಬ ತೊಂದರೆ ಕೊಟ್ಟಿದ್ದಾರೆ, ಅವರಿಗೆ ಮಾರ್ಗ ಬಿಟ್ಟಿಲ್ಲ. ಅದಕ್ಕಾಗಿ ನಾನು ಅವರನ್ನು ಶಿಕ್ಷಿಸ್ತೇನೆ, ಅಮಾಲ್ಯಕರನ್ನು ಸಂಪೂರ್ಣವಾಗಿ ನಾಶ ಮಾಡೆಂಬುದಾಗಿ ಸೌಲನನ್ನು ದೇವರು ಸಮುವೇಲನ ಮೂಲಕವಾಗಿ ಅಭಿಷೇಕ ಮಾಡಿ ದೇವರೊಂದು ಕೆಲಸ ಕೊಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದನ್ನು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಅಭಿಷೇಕ ಹೊಂದಿದಂಥ ಈತನು, ದೇವರಿಂದ ಆಶೀರ್ವಾದ ಹೊಂದಿದಂಥ ಈತನು, ಕತ್ತೆಯಿಂದ ಹೋಗುವಂಥ ಈತನನ್ನು ಹಿಡಿದು ರಾಜನನ್ನಾಗಿ ಮಾಡಿ, ಅರಸನನ್ನಾಗಿ ಮಾಡಿ, ದೇವರು ಆತನನ್ನು ಒಂದು ಉನ್ನತವಾದಂಥ ಸ್ಥಾನದಲ್ಲಿಟ್ಟು ಒಂದೇ ಒಂದು ಸಣ್ಣ ಕೆಲಸ ಮಾಡಪ್ಪ ಅಂತೇಳಿ ದೇವರ ಆತನಿಗೆ ಒಂದು ಕೆಲಸವನ್ನು ಕೊಟ್ಟಿದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅದನ್ನು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ. ನಾವು ಓದಿರುವಂಥ ವೇದ ಭಾಗದಲ್ಲಿ ನೋಡ್ತೇವೆ, ಮೊದಲನೇ ಸಮಯ 15:9 ಎಲ್ಲವನ್ನು ನಾಶ ಮಾಡೆಂಬುದಾಗಿ ಹೇಳಿದಂಥ ಸಂದರ್ಭದಲ್ಲಿ ಸೌಲನು ಎಲ್ಲವನ್ನು ನಾಶ ಮಾಡುವುದಿಲ್ಲ. ದೇವರು ಹೇಳಿದಂಥ ಕೆಲಸವನ್ನು ಆತನು ಪೂರ್ತಿ ಮಾಡುವುದಿಲ್ಲ. ದೇವರು ಹೇಳಿದಂಥ ಕೆಲಸ ಆತನು 50-50 ಮಾಡ್ತಾನೆ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡ್ತಾನೆ ರೀ? 50-50 ಮಾಡ್ತಾನೆ. ಅದರ ಒಂದು ಭೀಕರತೆ ಎಷ್ಟಿತ್ತಪ್ಪ ಅಂತಂದರೆ, ತನ್ನ ಜೀವಿತದಲ್ಲಿ ಅರಸತನವನ್ನು ಕಳೆದುಕೊಂಡನು, ಅಭಿಷೇಕವನ್ನು ಕಳೆದುಕೊಂಡನು, ತಾನು ನಾಶವಾಗಲಿಲ್ಲ, ತನ್ನ ಕುಟುಂಬ ವಂಶ ನಾಶವಾಗುವಂತೆ ಆತನು ತಂದುಕೊಂಡನಂತೇಳಿ. ಹಲ್ಲೆಲೂಯಾ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವರ ಸನ್ನಿಧಿಯಲ್ಲಿ ಬರುವಂಥ ನೀನು, ದೇವರ ಮಂದಿರಕ್ಕೆ ಬರುವಂಥ ನೀನು, ನಿನ್ನ ಜೀವಿತದಲ್ಲಿ ದೇವರು ಕೊಟ್ಟಂಥ ಕೆಲಸ, ದೇವರು ಕೊಟ್ಟಂಥ ಒಂದು ಬಾಧ್ಯತೆ, ದೇವರು ನಿನ್ನನ್ನು ಬಾಧ್ಯಸ್ಥಳಾಗಿ, ದೇವರು ನಿನ್ನನ್ನು ಬಾಧ್ಯಸ್ಥನಾಗಿ ದೇವರು ನೇಮಕ ಮಾಡಿದ್ದಾನೆ. ಎಷ್ಟು ಹಗುರ ತಿಳ್ಕೊಳ್ತೀಯ ನೀನು ದೇವರ ಸನ್ನಿಧಿಯಲ್ಲಿ ದೇವ್ರ ಕೆಲಸ ನೀನು? ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಸೌಲನಂತೆ ನಾವು ಕೂಡ ಮಾತು ಕೇಳದವರಾಗಿ ದೇವರಿಂದ ಆಶೀರ್ವಾದ ಕಳೆದುಕೊಳ್ಳೋದು ನಾವು ಯಾರು ಬೇಡ ಅಂತೇಳಿ ನನ್ನ ಮನಸ್ಸಲ್ಲ. ಯಾರ ಮನಸ್ಸಿದೆ? ಅದಕ್ಕೆ ಆತನು ನೂತನ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ಕಾಲಿಡುವುದಕ್ಕಿಂತ ಮುಂಚಿತವಾಗಿ ದೇವರು ನಮಗೆ 5 ಕಾರ್ಯಗಳನ್ನು ಆತನು ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ. ನಾವು ಪರೀಕ್ಷೆ ಮಾಡ್ಕೊಳ್ಬೇಕು. ಎರಡನೇದಾಗಿ ನಾವು ನೋಡ್ತೇವೆ, ಇನ್ನೂ ಕೂಡ ಯಾವುದಾದರೂ ಕೆಲಸ ಅಪೂರ್ಣವಾಗಿ ಉಳಿದಿದ್ದೀಯಾ ದೇವರ ವಿಷಯದಲ್ಲಿ, ಅದನ್ನು ಜ್ಞಾಪ ಮಾಡ್ಕೊಳ್ಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರತಿಯೊಬ್ಬರು ನಾವು ಏನು ಮಾಡಬೇಕಂದ್ರೆ ಪರೀಕ್ಷೆ ಮಾಡ್ಕೊಳ್ಬೇಕು. ವರ್ಷದ ಪ್ರಾರಂಭದಲ್ಲಿ 1ನೇ ತಾರೀಕು 1ನೇ ತಿಂಗಳು ಜನವರಿ, ಎಷ್ಟೋ ತೀರ್ಮಾನಗಳ ಮಾಡಿರ್ತೀವಿ ನಾವು, ಎಷ್ಟೋ ತೀರ್ಮಾನ ಮಾಡಿರ್ತೀವಿ.
ಆ ತೀರ್ಮಾನಗಳು, ನೀನು ಆಡಿದಂಥ ಮಾತುಗಳು, ನೀನು ಸಮರ್ಪಣೆ ಮಾಡ್ಕೊಂಡಂಥ ಜೀವಿತ ಒಂದ್ಸಲ ಇವತ್ತು ಪರೀಕ್ಷೆ ಮಾಡ್ಕೊಂಡು ನೋಡು. ಕಾರಣ ದೇವರಿಗೆ ಇಷ್ಟ ಇಲ್ಲ. ಈ ವರ್ಷವೂ ನಿನ್ನ ಕಷ್ಟಕ್ಕೊಳದಂತೆ ಮುಂದಿನ ವರ್ಷವೂ ಕೂಡ ಕಷ್ಟಕ್ಕೊಳಗಾಗು ದೇವರಿಗೆ. ದೇವ್ರ ಮನಸ್ಸೇನೆಂದರೆ ನಿನ್ನನ್ನು ಹೆಚ್ಚಿಸಬೇಕಂತೇಳಿ. ದೇವ್ರ ಮನಸ್ಸೇನೆಂದರೆ ನಿನ್ನ ಆಶೀರ್ವಾದ ಮಾಡಬೇಕೆಂಬುದಾಗಿದೆ. ದೇವರು ನಿನ್ನ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡಬೇಕಂತ ಇದ್ದೇನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಎರಡನೇ ಮಾತು ಯಾವುದಪ್ಪ ಅಂತಂದರೆ, ಅಪೂರ್ಣವಾದಂಥ ಯಾವುದಾದ್ರೂ ಒಂದು ಕೆಲಸ, ಅಪೂರ್ಣವಾದಂಥ ಒಂದು ಸೇವೆ, ಅಪೂರ್ಣವಾದಂಥ ಯಾವುದಾದ್ರೂ ಒಂದು ಬಿಟ್ಟಿದಪ್ಪ ಅಂತಂದರೆ ಇವತ್ತು ಜ್ಞಾಪಕ ಮಾಡಿಕೊಂಡು ನೂತನ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಅದನ್ನು ಒಪ್ಪಿಕೊಂಡು ಮಾಡಲು ಪ್ರಯತ್ನ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆ ನಾವು 3ನೇ ಮಾತಿಗೆ ಹೋಗೋಣ. ಆಕ್ಟ್ಸ್ ಚಾಪ್ಟರ್ 3ನೇ ಮಾತು. ನಾನು 5 ಮಾತನ್ನು ಹೇಳ್ತೇನೆ ಎಂದೇ ಹೇಳಿದ್ದೆ. 3ನೇ ಮಾತು ಅಪೊಸ್ತಲರ ಕೃತ್ಯಗಳು, ಬುಕ್ ಆಫ್ ಆಕ್ಟ್ಸ್. ದಯವಿಟ್ಟು ಈ ಮಾತುಗಳನ್ನು ಹಗುರವಾಗಿ ತಿಳ್ಕೊಳ್ಬೇಡ್ರಿ, ಲೇಜಿಯಾಗಿ ತಿಳ್ಕೊಳ್ಬೇಡ್ರಿ, ಏನೋ ತಮಾಷೆ ಮಾತುಗಳನ್ನು ತಿಳ್ಕೊಳ್ಬೇಡ್ರಿ. ನೀವು ಸತ್ಯವೇದಂತ ತೆಗೆಯುವಂಥ ನೋಡುವಂಥ ವಿಧಾನದಿಂದ ನನಗೆ ಗೊತ್ತಾಗ್ತದೆ ನೀವು ಎಷ್ಟು ಆತ್ಮೀಯವಾಗಿದ್ದೀರಿ ಎಂಬುದಾಗಿ. ನೀವು ಪುಟಗಳನ್ನು ಹಾಕೋದ್ರೆ ಗೊತ್ತಾಗ್ತದೆ. ದಯವಿಟ್ಟು ಈ ಮಾತುಗಳನ್ನು ಹಗುರವಾಗಿ ತಿಳ್ಕೊಳ್ಬೇಡ್ರಿ. ಅಪೊಸ್ತಲ ಕೃತ್ಯಗಳು 3ನೇ ಮಾತು, ಆಕ್ಟ್ಸ್ ಚಾಪ್ಟರ್. ಅಪೊಸ್ತಲ ಕೃತ್ಯಗಳು 1ನೇದು 8ನೇ ವಚನ ದಯವಿಟ್ಟು ಓದಿ ಸಹಾಯ ಮಾಡಮ್ಮ. ಆಕ್ಟ್ಸ್ ಚಾಪ್ಟರ್ 1:8. 3ನೇ ಮಾತು ಕಂಪಲ್ಸರಿ. ದೇವರು ನಮಗೆ ನೂತನ ವರ್ಷದಲ್ಲಿ ಆ ಆಶೀರ್ವಾದ ಮಾಡಲೇಬೇಕು, ಒಂದು ಅದ್ಭುತ ನಾವು ನೋಡಲೇಬೇಕಪ್ಪ ಅಂತಂದರೆ 1:8 ಓದಮ್ಮ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಹಲ್ಲೆಲೂಯಾ. ಈ ಮಾತು ಸ್ವಲ್ಪ ಜಾಗ್ರತೆಯನ್ನು ಕೇಳ್ರಿ. ದೇವರು ಹೇಳಿರುವಂಥ ನೂತನ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ನಿನ್ನ ಆಶೀರ್ವಾದಕ್ಕೆ ದೇವರು ಕೊಡುವಂಥ 5 ಮಾತುಗಳಲ್ಲಿ 3ನೇ ಮಾತು ಯಾವುದಪ್ಪ ಅಂತಂದರೆ, ದೇವರೇನು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಈ ಭೂಲೋಕದಲ್ಲಿ ಕಡೆವರೆಗೂ ನನಗೇನಾಗಿರ್ಬೇಕಪ್ಪ ಅಂತಂದರೆ ನೀವು ಸಾಕ್ಷಿಗಳಾಗಿರ್ಬೇಕೆಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ತಂಗಿ ತಮ್ಮ, ಈ ಸಭೆಗೆ ಸೇರಿ ಬಂದಿರುವಂಥ ನನ್ನ ಧ್ವನಿಯನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ಒಂದು ಸಲ ನಾವು ನೋಡ್ತೇವೆ ದೇವರು ನನಗಾಗಿ ನೀವು ಸಾಕ್ಷಿಯಾಗಿರ್ಬೇಕೆಂಬುದಾಗಿ ಆತನ ಹೇಳ್ತಾ ಇದ್ದೇನೆ. ಒಂದು ಸಲ ಆಲೋಚನೆ ಮಾಡೋಣ. ಸಾಕ್ಷಿ ಅಂದರೆ ಏನು ತಿಳ್ಕೊಂಡಿದ್ದೀರಿ ನೀವು? ಸಾಕ್ಷಿಯಾಗಿರ್ಬೇಕಪ್ಪ ಅಂದರೆ ಏನು ತಿಳ್ಕೊಂಡಿದ್ದೀರಿ ನೀವು? ಸಾಕ್ಷಿ ಅಂದರೆ ಎದಕ್ಕಂತಾರೆ ಅಂತ ತಿಳ್ಕೊಂಡಿದ್ದೀರಿ ನೀವು? ಸಾಕ್ಷಿ ಅಂತಂದರೆ ನನ್ನ ಕಾಯಿಲೆ ಹೋಯ್ತು ಅಂತೇಳಿ ಬಂದು ಸ್ಟೇಜ್ ಮೇಲೆ, ನನ್ನ ಹೊಟ್ಟೆ ನೋವು ಹೋಯ್ತು ಅಂತೇಳಿ, ನನ್ನ ಟೊಂಕ ಬ್ಯಾನಿ ಹೋಯ್ತು, ನನ್ನ ಕಾಲು ಬ್ಯಾನಿ ಹೋಯ್ತು, ನನಗೆ ನೌಕರಿ ಸಿಕ್ಕಿತು, ನಾನು ಮನೆ ಕಟ್ಟಿದೆ, ನಾನು ಗಾಡಿ ತೊಗೊಂಡೆ ಅಂತ ಬಂದು ಸಾಕ್ಷಿ ಹೇಳ್ತಾರಲ್ಲ, ಆ ಸಾಕ್ಷಿ ಬಗ್ಗೆ ದೇವರು ಮಾತಾಡ್ತಿಲ್ರಿ. ನೀನು ಗಾಡಿ ತೊಗೊಂಡಿದ್ದು, ನೀನು ಘೋಡ ತೊಗೊಂಡಿದ್ದು, ನೀ ಮನೆ ಕಟ್ಟಿದ್ದು, ನೀ ಬೆಳ್ಳಿ ತೊಗೊಂಡಿದ್ದು, ನೀ ಬಂಗಾರ ತೊಗೊಂಡಿದ್ದು, ನಿನಗೆ ರೋಗ ವಾಸಿಯಾಗಿದ್ದು, ಆ ಸಾಕ್ಷಿ ದೇವರು ಕೇಳ್ತಾ ಇಲ್ಲ. ಭೂಲೋಕದ ಕಡೆವರೆಗೆ ನನಗೆ ಸಾಕ್ಷಿಗಳಾಗಿರಿ ಅಂದರೆ ದೇವರು ಯಾವ ಸಾಕ್ಷಿ ನಮಗೆ ಕೇಳ್ತಾ ಇದ್ದಾನಪ್ಪ ಅಂತಂದರೆ, ಒಂದ್ಸಲ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನೀನು ಯಾವ ಸ್ಥಳದಲ್ಲಿ ಉದ್ಯೋಗ ಮಾಡ್ತಾ ಇದೆಯೋ, ನೀನು ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾ ಇದೆಯೋ, ಯಾವ ಸ್ಥಳದಲ್ಲಿ ಉದ್ಯೋಗ ಮಾಡ್ತಾ ಇದೆಯೋ, ಯಾವ ಸ್ಥಳದಲ್ಲಿ ವ್ಯಾಪಾರ ಮಾಡ್ತಾ ಇದೆಯೋ, ಯಾವ ಸ್ಥಳದಲ್ಲಿ ನೀನು ಕೂಲಿ ಮಾಡ್ತಾ ಇದೆಯೋ, ಯಾವ ಸಭೆಯಲ್ಲಿ ದೇವರು ನಿನ್ನನ್ನು ಒಂದು ಎಣ್ಣೆ ಮರದ ಸಸಿಯಂತೆ ನಿನ್ನನ್ನು ನಾಟಿದ್ದಾನೋ, ಆ ಸಭೆಯಲ್ಲಿ ನೀನು ಕೆಲಸ ಮಾಡುವಂಥ ಸ್ಥಳದಲ್ಲಿ ಮತ್ತು ಯಾವ ಒಂದು ದೇಶದಲ್ಲಿ, ಯಾವ ಪಟ್ಟಣದಲ್ಲಿ, ಯಾವ ಪ್ರಾಂತದಲ್ಲಿ, ಯಾವ ಸ್ಥಳದಲ್ಲಿ ನಿನ್ನನ್ನು ದೇವರು ಇಟ್ಟಿದ್ದಾನ, ಆ ಜನ ನಿನ್ನ ವಿಷಯದಾಗ ಸಾಕ್ಷಿ ಹೇಳ್ತಾರ. ಅದು ಸಾಕ್ಷಿ ಅಂದ್ರೆ. ಸಾಕ್ಷಿ ಅಂದ್ರೆ ಏನಪ್ಪ ಅಂದರೆ, ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿದ್ದವ್ರು ಏನು ಮಾಡ್ಬೇಕ್ರಿ? ನಾವು ಹೇಳೋದಲ್ಲ, ಸ್ಟೇಜ್ ಮೇಲೆ ಮೈಕ್ ತೊಗೊಂಡು ಪಾಸ್ಟರ್ ಹೇಳಂದಾಗ ನಾವು ಹೇಳೋದು ಸಾಕ್ಷಿ ಅಲ್ಲ. ಸಾಕ್ಷಿ ಯಾರು ಹೇಳ್ಬೇಕು ನಮ್ಮ ಬಗ್ಗೆ? ಯಾರು ಹೇಳಬೇಕು? ಅನ್ಯ ಜನರು. ನೀನು ಎಲ್ಲಿ ಕೆಲಸ ಮಾಡ್ತೀಯಲ್ಲ, ನಿನ್ನ ಸೇವಾ ಕ್ಷೇತ್ರ ಎಲ್ಲಿದೆಯಲ್ಲ, ನಿನ್ನ ಹೊಟ್ಟೆಪಾಡಿಗಾಗಿ, ನಿನ್ನ ದುಡಿಮೆಗಾಗಿ ನೀನು ಎಲ್ಲಿ ದುಡ್ತಾ ಇದೆಯಲ್ಲ, ನೀನು ಯಾವ ಸ್ಥಳದಲ್ಲಿ ಕಾಲಿಡ್ತೀಯಲ್ಲ, ನೀನು ಎಲ್ಲೆಲ್ಲಿ ಹೋಗ್ತೀಯಲ್ಲ, ಅಲ್ಲೆಲ್ಲ ಏನಾಗಿರ್ಬೇಕಪ್ಪ ಅಂತಂದರೆ ಯಾರು ಸಾಕ್ಷಿ ಹೇಳ್ಬೇಕ್ರಿ? ಯಾರು ಸಾಕ್ಷಿ ಹೇಳಬೇಕು? ಅನ್ಯ ಜನರು ನಿನ್ನ ವಿಷಯದಾಗ ಏನು ಹೇಳಬೇಕು? ಒಂದು ಸಲ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಮ್ಮ ಸಾಕ್ಷಿ ಯಾರಾದರೂ ಹೇಳ್ತಾ ಇದ್ದಾರಾ? ಇವತ್ತು ನಮ್ಮನ್ನು ನೋಡಿದಾಗ, ನಮ್ಮ ಬದುಕು ನೋಡಿದಾಗ, ನಮ್ಮ ಜೀವಿತ ನೋಡಿದಾಗ, ನಮ್ಮ ಲೈಫ್ ಸ್ಟೈಲ್ ನೋಡಿದಂಥ ಸಂದರ್ಭದಲ್ಲಿ ಯಾರಾದರೂ ನಮಗೆ ಹೇಳ್ತಾ ಇದ್ದಾರಾ, ಫಲಾಣಿ ಇಂಥವ್ರು ಅಂತ ನಮಗೆ ಹೇಳ್ತಾ ಇದ್ದಾರಾ? ಹಲೋ, ಎಲ್ಲ ನನ್ನ ಜೊತೆ ಇದ್ದೀರಾ? ಇಲ್ಲೇ ಇದ್ದೀರಾ? ಏನೋ ಒಂಥರ ಭಾಳ ಡೀಪ್ ಹೋದಂಗಿದ್ರಿ.
ಡೀಪ್ ಹೋಗ್ಬೇಡ್ರಿ, ಇಲ್ಲೇ ರೀ. ಸಾಕ್ಷಿ ಅಂದರೆ ಏನಪ್ಪ ಅಂತಂದರೆ, ಬೈಬಲ್ನಲ್ಲಿ ಕೆಲವೊಬ್ಬರು ತಮ್ಮ ತಾವು ಸಾಕ್ಷಿ ಹೇಳ್ಕೊಂಡಿಲ್ಲ. ಏನ್ರಿ? ಬೈಬಲ್ನಲ್ಲಿ ಕೆಲವೊಬ್ರು ತಮಗೆ ತಾವು ಸಾಕ್ಷಿ ಹೇಳ್ಕೊಂಡಿಲ್ಲ. ಸಾಕ್ಷಿ ಹೆಂಗೆ ಬರ್ತದೆ ಅನ್ನೋದು ಹೇಳ್ತೀನಿ ನಿಮ್ಗೆ. ಒಬ್ಬ 12-13 ವರ್ಷದ ಯುವಕ, ಯೆರೂಸಲೇಮಲ್ಲಿದ್ದಂಥ ಒಬ್ಬ ಯುವಕ, ಶದ್ರಕ್, ಮೆಷಕ್, ಅಬದ್ನಿಗ್ ಅಂತಕ್ಕಂಥ 4 ಜನ ಸ್ನೇಹಿತರ ಜೊತೆ ಆ ನೆಬೂಕದ್ನೆಚ್ಚರ್ ರಾಜನು ಬಂದು ಯೆರೂಸಲೇಮನ್ನು, ದೇವಾಲಯವನ್ನು ಧ್ವಂಸ ಮಾಡಿ ಅಲ್ಲಿರುವಂಥ ಎಲ್ಲ ಯವನಸ್ಥ ಮಕ್ಕಳನ್ನು ಸೆರೆಯಾಗಿ ಹಿಡ್ಕೊಂಡು ಬಾಬೆಲ್ ದೇಶಕ್ಕೆ ಒಯ್ತಾರೆ. ಎಲ್ಲಿಗೆ? ಯೆರೂಸಲೇಮ್ ಇದ್ದಾಗ ದೇವಾಲಯ ಇತ್ತು, ಯೆರೂಸಲೇಮಿನಾಗ ಧರ್ಮಶಾಸ್ತ್ರ ಇತ್ತು, ಯೆರೂಸಲೇಮಿನಾಗಿದ್ದಾಗ ಸಲ್ಮಾನ್ ಕಟ್ಟಿದಂಥ ದೇವಾಲಯ ಇತ್ತು, ಯೆರೂಸಲೇಮಿನಲ್ಲಿದ್ದಾಗ ಧರ್ಮೋಪದೇಶಕರಿದ್ದರು, ಯೆರೂಸಲೇಮಿನಲ್ಲಿದ್ದಾಗ ಎಲ್ಲ ಇತ್ತು, ಆರಾಧನೆ ಇತ್ತು, ಎಲ್ಲ ಇತ್ತು. ಎಲ್ಲ ಇತ್ತಲ್ರಿ. ದೇವಾಲಯ ಇತ್ತು, ಆರಾಧನೆ ಇತ್ತು, ಉಪದೇಶಕರಿದ್ದರು, ಧರ್ಮಶಾಸ್ತ್ರವನ್ನು ವಿವರಣೆ ಮಾಡಿ ಹೇಳೋರಿದ್ದರು, ಮಾರ್ಗದರ್ಶಕರಿದ್ದರು ಯೆರೂಸಲೇಮಿನಲ್ಲಿದ್ದಾಗ. ಅದನ್ನು ನೋಡ್ತೀವಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ. ಅಲ್ಲಿ ಸಾಕ್ಷಿ ಇರೋದು ಇಂಪಾರ್ಟೆಂಟ್ ಅಲ್ಲ. ನಾವು ನೋಡ್ತೇವೆ 12-13 ವರ್ಷದ ಯೌವನಸ್ಥರನ್ನು, ಹುಡುಗರನ್ನು ನಾವು ನೋಡ್ತೇವೆ. ಬಾಬೆಲಿನ ಅರಸನು ಬಂದು ಯೆರೂಸಲೇಮನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿ ಯೆರೂಸಲೇಮಿನಲ್ಲಿರುವಂಥ ಸಲ್ಮೋನನ್ನು ಕಟ್ಟಿದಂಥ ದೇವಾಲಯವನ್ನು ಆತನು ಕೆಡವಿ ನಾವು ನೋಡ್ತೇವೆ. ಅಲ್ಲಿರುವಂಥ ಯೌವನಸ್ಥರನ್ನು ಆತನು ಸೆರೆಯಾಗಿ ಆತನು ಬಾಬೆಲ್ ದೇಶಕ್ಕೆ ಹೋಗಿ ತನ್ನ ವಶದಲ್ಲಿ ಇಟ್ಕೊಂಡಂಥ ಸಂದರ್ಭದಲ್ಲಿ ನಾವು ನೋಡ್ತೇವೆ ನನ್ನ ಪ್ರೀತಿ ದೇವರ ಮಕ್ಕಳೇ. ದಾನಿಯೇಲನು ಪ್ರತಿದಿನವೂ ನಾವು ನೋಡ್ತೇವೆ ಯೆರೂಸಲೇಮಿನ ಕಡೆಗೆ ಆತನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯಾಗಿದ್ದಾನೆ ಅಂತೇಳಿ. ಹಲ್ಲೆಲೂಯಾ. ಆತನು ಪ್ರತಿ ದಿನವೂ ಆತನು ಅನ್ಯ ದೇಶದಲ್ಲಿದ್ದರೂ ಕೂಡ ಆತನು ತಾನಿರುವಂಥ ಸ್ಥಳದ ಬಗ್ಗೆ ಆಗಲಿ, ತಾನಿರುವಂಥ ಜನಾಂಗದ ಬಗ್ಗೆ ಆಗಲಿ, ತನಗಿರುವಂಥ ಪರಿಸ್ಥಿತಿ ಬಗ್ಗೆ ಆಗಲಿ ಆತನು ಆಲೋಚನೆ ಮಾಡಲಿಲ್ಲ. ಆತನು ಪ್ರತಿನಿತ್ಯ ಯೆರೂಸಲೇಮಿನ ಕಡೆಗೆ ಆತನು ಅಡ್ಡ ಬಿದ್ದು ದೇವರನ್ನು ಆರಾಧಿಸ್ತಾ ಇದ್ದ, ಪ್ರಾರ್ಥನೆ ಮಾಡ್ತಾ ಇದ್ದ ಅಂತೇಳಿ. ಹಲ್ಲೆಲೂಯಾ. ಸಾಕ್ಷಿ ಏನಪ್ಪ ಅಂತಂದರೆ ನನಗೆ ಗೊತ್ತಾ, ಯೆರೂಸಲೇಮಿನ ಕಡೆಗೆ ದಾನಿಯೇಲನು ಯಾವಾಗ ಅಡ್ಡ ಬೀಳ್ತಾನೋ, ಯೆರೂಸಲೇಮಿನ ಕಡೆಗೆ ಯಾವಾಗ ಆತನು ದಾನಿಯೇಲನು ಪ್ರಾರ್ಥನೆ ಮಾಡ್ತಾನೋ, ಕೆಲವು ದಿನಗಳ ನಂತರ ಆ ಒಂದು ಬಾಬೇಲ್ ಸಂಸ್ಥಾನದಲ್ಲಿ ರಾಜನಾಗಿರುವಂಥ ಆ ರಾಜನು ದಾನಿಯೇಲನಿಗೆ ಬಂದು ಅಡ್ಡ ಬೀಳ್ತಾನ್ರಿ. ಯಾರಾದರೂ ಜೋರಾಗಿ ಚಪ್ಪಾಳೆ ಬಾರಿಸ್ರಿ. ದಾನಿಯೇಲನು ತನ್ನ ದೇವರಿಗೆ ಅಡ್ಡ ಬಿದ್ದರೆ ಆ ದೇಶದ ರಾಜನು ಬಂದು ಯಾರಿಗೆ ಅಡ್ಡ ಬೀಳ್ತಾನೆ? ದಾನಿಯೇಲನಿಗೆ ಅಡ್ಡ ಬೀಳ್ತಾನ್ರಿ. ಇದು ಸಾಕ್ಷಿ ಅಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಆ ರಾಜನು ಕೇವಲ ದಾನಿಯೇಲನಿಗೆ ಅಡ್ಡ ಬೀಳೋದು ಮಾತ್ರವಲ್ಲ, ಆತನು ಹೇಳ್ತಾನೆ, ದಾನಿಯೇಲನ ದೇವರೇ ನಿಜವಾದಂಥ ದೇವರು. ಇವತ್ತಿನಿಂದ ಯಾರಾದರೂ ಈ ನನ್ನ ಸಂಸ್ಥಾನದಲ್ಲಿ ಆತನ ದೇವರ ವಿಷಯದಲ್ಲಿ, ಆತನ ವಿಷಯದಲ್ಲಿ ಅಲ್ಲದ ಮಾತುಗಳನ್ನು ಆಡಿದ್ರೆ ನಿಮ್ಮ ಮನೆಗಳನ್ನು ತಿಪ್ಪೆಯಾಗಿ ಮಾಡ್ತೇನೆ ಎಂಬುದಾಗಿ ರಾಜನು ಹೇಳ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಅದು ಸಾಕ್ಷಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡ್ತೀವಿ ನನ್ನ ಪ್ರೀತಿಯ ದೇವರ ಮಕ್ಕಳೇ, ಸಾಕ್ಷಿ ಅಂತಕ್ಕಂಥದ್ದು ನಮ್ಮ ಜೀವಿತದಲ್ಲಿ ಕಾಪಾಡಿಕೊಂಡಿದ್ದೀವಾ? ನಮಗೆ ಉಪದೇಶಕರಿದ್ದಾರೆ, ಮಾರ್ಗದರ್ಶಕರಿದ್ದಾರೆ, ನಮಗೆ ಗೈಡ್ ಮಾಡುವಂಥವ್ರು ಇದ್ದಾರೆ, ನಮಗಾಗಿ ಪ್ರಾರ್ಥನೆ ಮಾಡುವಂಥವ್ರು ಇದ್ದಾರೆ, ನಾವು ತಪ್ಪು ಮಾಡಿದಾಗ ಬುದ್ಧಿ ಹೇಳುವಂಥವ್ರು ಇದ್ದಾರೆ, ಸಂಡೇ ಸ್ಕೂಲ್ನಲ್ಲಿ ನಮ್ಮ ಮಕ್ಕಳಿಗೆ ಟೀಚ್ ಮಾಡುವಂಥವ್ರು ಇದ್ದಾರೆ, ನಮಗೆಲ್ಲನೂ ಇದೆ. ಒಂದ್ಸಲ ಸಾಕ್ಷಿ ಈ ಪ್ರಾಂತದಾಗ ಒಂದ್ಸಲ ನಮ್ಮ ಸಾಕ್ಷಿ ಹೆಂಗದ? ಹೆಂಗದ ಸಾಕ್ಷಿ? ಹೆಂಗದ? ಒಂದ್ಸಲ ಆಲೋಚನೆ ಮಾಡ್ರಿ. ಒಂದ್ಸಲ ಇದು ಆಲೋಚನೆ ಮಾಡುವಂಥ ಮಾತದ ಇದು. ಈ ಮಾತು ಹೆಂಗದ ರೀ? ಈ ಮಾತು ಹೆಂಗದ? ಇದು ಆಲೋಚನೆ ಮಾಡುವಂಥ ಮಾತದ. ನಾವು ಸಾಕ್ಷಿ ಹೇಳಬಾರ್ದು ರೀ. ಏನು ಮಾಡಬಾರ್ದು? ನಾವು ಸಾಕ್ಷಿ ಹೇಳ್ಬಾರ್ದು. ನಮ್ಮ ಸಾಕ್ಷಿ ನಾವೇ ಹೇಳ್ಕೊಂಡಿರೋದಕ್ಕೆ ಏನಿರಲ್ಲ, ವ್ಯಾಲ್ಯೂ ಇರಲ್ಲ. ಮೊನ್ನೆ ಆಸ್ಪತ್ರೆಯಲ್ಲಿ ನಾವಿದ್ದೀವಿ. ನಮಗೆ ಒಬ್ಬ ದೇವರು ಮೊಮ್ಮಗ ಕೊಟ್ಟ. ಚೆನ್ನಮ್ಮ ನಮ್ಮ ಸೊಸೆ ಪ್ರಿಸ್ಕಿಲ ಜೊತೆ ಅಲ್ಲಿ ಸುಮಾರು 10 ದಿನಗಳು ಕಳೆದಿದ್ದಾಳೆ ಆಸ್ಪತ್ರೆಯಲ್ಲಿ. ಆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ 10 ದಿನ ಇದ್ದಾಳೆ. ಮತ್ತು ತಪ್ಪು ತಿಳ್ಕೊಬೇಡ್ರಿ, ಏನೋ ಇವ್ರ ಫ್ಯಾಮಿಲಿ ಬಗ್ಗೆ ಹೇಳ್ತಾರೆ ಅಂತ ತಪ್ಪು ತಿಳ್ಕೊಬೇಡ್ರಿ. ನಮ್ಮ ಸ್ವಾರ್ಥ ಇಲ್ಲಿದ್ರಾಗ 10 ದಿನ ಅಲ್ಲಿ ಸಮಯ ಕಳೆದಿದ್ದಾಳೆ ಅನ್ಯ ಜನರ ಮಧ್ಯದಲ್ಲಿ ಆಸ್ಪತ್ರೆಯಲ್ಲಿ. ಒಂದು ದಿವಸ ಅಲ್ಲಿ ಕೆಲಸ ಮಾಡುವಂಥ ಒಬ್ಬ ಆಯ, ಆಕೆಗೆ ತುಂಬ ಪೇನ್ ಆಗ್ತಾಯಿದೆ. ಆಸ್ಪತ್ರೆ ಇದೆ, ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಳೆ, ಅಲ್ಲಿ ಡಾಕ್ಟ್ರು ಕೂಡ ಇದ್ದಾರೆ.
ಈ ಪೇನ್ ಆದರೆ ಏನಾದರೂ ತೊಂದರೆ ಆದಕ್ಕೆ ಯಾರ ಹತ್ರ ಹೋಗ್ಬೇಕು ರೀ? ಯಾರ ಹತ್ರ ಹೋಗ್ಬೇಕು? ಡಾಕ್ಟ್ರ್ ಹತ್ರ ಹೋಗ್ಬೇಕು. ಯಾಕಂದ್ರೆ ಇರೋದೇ ಅದು ಏನದು? ಆಸ್ಪತ್ರೆ ಅದ. ಎಮರ್ಜೆನ್ಸಿ ಡಾಕ್ಟ್ರ್ ಇದ್ದಾರಲ್ಲಿ. ಆಕೆ ರಾತ್ರಿ ಮಧ್ಯರಾತ್ರಿಯಲ್ಲಿ 12 ಗಂಟೆಗೆ ನನಗೆ ನನಗೆ ನೋವಾಗ್ತದೆ ಅಂತೆ ಆಯಾ ಆಸ್ಪತ್ರೆಯಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಅಚಾನಕ್ಕಾಗಿ ಪಾಸ್ಟ್ರಮ್ಮಗೆ ಎಚ್ಚರಿಕೆ ಆಗ್ತದೆ. ಎಚ್ಚರಿಕೆ ಆದಾಗ ತಕ್ಷಣ ಎದ್ದೇಳ್ತಾಳೆ. ತಕ್ಷಣ ಎದ್ದೆದ್ದು ಏನು ಮಾಡ್ತಾಳೆ ಅಂದರೆ ಆಕೆ ಹತ್ರ ಒಂದು ಸಣ್ಣ ವಸ್ತು ಇರ್ತದೆ, ಜಂಡು ಬಾಂಬ್ ಇರ್ತದೆ. ಆ ಜಂಡು ಬಾಂಬ್ ಏನು ಮಾಡ್ತಾಳೆ ಅಂದರೆ ಆಕೆ ಎಲ್ಲರ ಹತ್ರ ಹೋಗಿ ಕೇಳ್ತಾ ಇರ್ತಾಳೆ. ಆಕೆಯನ್ನು ಕರೀತಾಳೆ, ಅಮ್ಮ ಇಲ್ಲಿ ಬಾ ಅಂತೇಳಿ ಕರೀತಾಳೆ. ಕರೆದು ಏನು ಮಾಡ್ತಾಳೆ ಅಂದರೆ, ಏನಾಗ್ತಿದೆ ಅಮ್ಮ ಅಂದರೆ, ಇಲ್ಲ ರೀ ನನಗೆ ತುಂಬ ನೋವಾಗ್ತಿದೆ, ನನಗೆ ಸ್ವಲ್ಪ ರಿಲೀಫ್ ಬೇಕು ಅಂತಂದರೆ ಈಕೆ ಕೈಯಲ್ಲಿರುವಂಥ ಜಂಡು ಬಾಂಬ್ ಕೊಟ್ಟು ಆಕೆ ಹೇಳ್ತಾಳೆ, ಅಮ್ಮ ಇದು ಹಚ್ಕೋ, ವಾಸಿ ಆಗ್ತದ, ನಿವಾರಣೆ ಆಗ್ತದೆ ಅಂತ ಹೇಳಿ ಕೊಡ್ತಾಳೆ. ನೋಡಿರಿ, ಕೊಟ್ಟ ಮೇಲೆ ಏನಾಗ್ತದೆ ಅಂದರೆ ಆಕೆ ಹೋಗ್ತಾಳೆ ಒಂದು ರೂಮಲ್ಲಿ ಹೋಗ್ಕೊಂಡು ಆಕೆಗೆ ನೋವಿರುವಂಥ ಭಾಗಕ್ಕೆ ಹಚ್ಕೊಂಡು ಆಕೆಗೆ ತಕ್ಷಣ ರಿಲೀಫ್ ಆಗ್ತದೆ. ಆಕೆ ಆ ರಿಲೀಫ್ ಆದ ತಕ್ಷಣ ಇನ್ನು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರೋ ತನಕ ನಾವೇ ಸುವಾರ್ತೆ ಏನು ಹೇಳಿಲ್ಲ ಅಲ್ಲಿ. ಪ್ರತಿಯೊಬ್ಬ ಡಾಕ್ಟ್ರಿಗೆ ಆಕೆ ಡ್ಯೂಟಿ ಮುಗಿಸ್ದಿನತನ ಎಲ್ಲ ಡಾಕ್ಟ್ರುಗಳಿಗೆ, ಎಲ್ಲ ನರ್ಸ್ಗಳಿಗೆ, ಎಲ್ಲ ಆಯಗಳಿಗೆ ಒಂದೇ ಮಾತು, ಅವ್ವಾ ಆ ಸ್ಪೆಷಲ್ ರೂಮ್ನಾಗ ಒಬ್ಬಕ್ಕೆ ಹೆಣ್ಮಗಳನ್ನ ನೋಡ್ರಿ. ಎಲ್ಲಿ? ಆ ಸ್ಪೆಷಲ್ ರೂಮ್ನಾಗ ಒಬ್ಬರು ಹೆಣ್ಮಗಳ ನೋಡ್ರಿ. ಅವ್ವಾ ಅವ್ರಂಥವ್ರಿಗೆ ನಾ ಆಸ್ಪತ್ರೆದಾಗ ನೋಡಿಲ್ಲವ, ಅವ್ರಂಥವ್ರಿಗೆ ನಾ ಆಸ್ಪತ್ರೆದಾಗ ನೋಡಿಲ್ಲವ. ಅವ್ರು ರಾತ್ರಿ 12ಕ್ಕೆ ನನಗೆ ಕೊಟ್ಟರು. ಅವ್ರು ಕೊಟ್ಟಲಿದ್ದೆ ನನ್ನ ಬ್ಯಾನಿ ಏನಾಯಿತು, ಹೊಸ ಮಂದಿಗೆ ಹಾಸ್ಪಿಟಲ್ 3 ಅಂತಸ್ತದ, ಕೆಳಗಿಳಿದ ಮ್ಯಾಲಿಂತನ 3 ಅಂತಸ್ತನ ಹೊಸ ಮಂದಿಗೆ ಅದೇ ಹೇಳತ್ತಳಕಿ. ಡಾಕ್ಟ್ರೇ ಆ ಪೇಷಲ್ ರೂಮ್ನಾಗ ಇದ್ದವ್ರಿಗೆ ನೋಡ್ರೇನ್ರಿ ನೀವು? ನರ್ಸ್ಗಳಿಗೆ ಆ ಪೇಷಲ್ ರೂಮ್ನಾಗ ಇದ್ದವ್ರಿಗೆ ನೋಡ್ರೇನ್ರಿ ನೀವು? ಎಲ್ಲರಿಗೆ ಅದೇ ಭಾಳ ಒಳ್ಳೆಯವ್ರ ರೀ. ಡಾಕ್ಟರ್ಸ್ ಬಂದವರು ಎಲ್ಲ, ಅಮ್ಮ ನಿಮ್ಮ ಮಗು ಭಾಳ ಚೆನ್ನಾಗಿದೆ, ಭಾಳ ಹೆಲ್ದಿ ಇದೆ, ಭಾಳ ಆರೋಗ್ಯಕರವಾಗಿದೆ ಅಂತೇಳಿ ಎಲ್ಲ ಡಾಕ್ಟ್ರು ಬಂದು ಕೈಯಲ್ಲಿ ಮಗುವನ್ನು ಎತ್ಕೊಂಡು ಅವರೇ ಬಟ್ಟೆಯನ್ನು ಸುತ್ತಾ ಇದ್ದಾರೆ ಅಂತೇಳಿ. ಹಲ್ಲೆಲೂಯಾ. ದೇವ್ರೇನು ಮಾಡ್ತಾನಂದರೆ ಗ್ರೇಸ್ ಕೊಡ್ತಾನಂತೇಳಿ. ಹಲ್ಲೆಲೂಯಾ. ನಮಗೆ ನಾವೇ ಸಾಕ್ಷಿ ಹೇಳ್ಕೊಂಡ್ರಿ, ಸಾಕ್ಷಿ ಏನಿರ್ತದೆ ರೀ? ಜನ ಏನು ಮಾಡ್ಬೇಕು ರೀ? ಜನ ಏನು ಮಾಡಬೇಕು? ನಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು. ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ನಾವು ಉದ್ಯೋಗ ಮಾಡುವಂಥ ಸ್ಥಳದಲ್ಲಿ, ನಾವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ, ನಾವು ದಿನನಿತ್ಯ ಕಳೆಯುವಂಥ ಎಲ್ಲ ಕ್ಷೇತ್ರದಲ್ಲಿ ದೇವರು ನಮ್ಮ ಕುರಿತು ಸಾಕ್ಷಿಯಾಗಿರು ನನ್ನ ಕುರಿತು ಎಂಬುದಾಗಿ ಹೇಳಿದನಪ್ಪ ಅಂದರೆ ಅನ್ಯ ಜನರ ನಮ್ಮ ಬಗ್ಗೆ ಏನು ಹೇಳ್ಬೇಕು ರೀ? ಸಾಕ್ಷಿ ಹೇಳ್ಬೇಕು ರೀ. ಅದು ನಿಜವಾದಂಥ ಸಾಕ್ಷಿ. ಒಂದು ಸಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಂದು ಸಲ ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡ್ಕೊಳ್ಳೋಣವಾ? ಇನ್ನೇನು 15 ದಿವಸದಲ್ಲಿ ನೂತನ ವರ್ಷ ಬರ್ತಾ ಇದೆ. ನಮ್ಮ ಜೀವಿತ ದೇವರು ನಮಗಾಗಿ ಅನೇಕ ಅದ್ಭುತಗಳನ್ನು ಇಟ್ಟಿದ್ದಾನೆ, ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಆತನು ನಿನ್ನ ತಲೆ ಮೇಲೆ ಹಿಂಗಾರು ಮುಂಗಾರು ಮಳೆಯಂತೆ ಆಶೀರ್ವಾದಗಳನ್ನು ಸುರಿಸ್ಬೇಕಪ್ಪ ಅಂತಂದರೆ ದೇವರಿಗೆ ತುಂಬ ಕಾತರ ಇದೆ. ಆದರೆ ತಡ ನಿನ್ನಲ್ಲೇ ಇದೆ, ನಿನ್ನಿಂದಲೇ ತಡ ಆಗ್ತಾ ಇದೆ. ನಿನ್ನ ಜೀವಿತದಲ್ಲಿ ಒಂದು ಸಲ ಆಲೋಚನೆ ಮಾಡು. ನೀವು ಯಾವ ಊರಲ್ಲಿದ್ದೀರೋ, ನೀವು ಯಾವ ಪ್ರಾಂತದಲ್ಲಿದ್ದೀರೋ, ಯಾವ ಸ್ಥಳದಲ್ಲಿದ್ದೀರೋ, ಆ ಸ್ಥಳದಲ್ಲಿ ನಿಮ್ಮ ಸಾಕ್ಷಿಯನ್ನು ನೀವು ಕಾಪಾಡ್ಕೊಂಡಿದ್ದೀರಾ ಅಂತಕ್ಕಂಥದ್ದೇ ಭಾಳ ಪ್ರಾಮುಖ್ಯವಾದಂಥ ಪ್ರಶ್ನೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ನೋಡ್ತೇವೆ ನನ್ನ ಪ್ರೀತಿಯದರ ಮಕ್ಕಳೇ, ಸಾಕ್ಷಿ ಅಂತಂದರೆ ನಮಗೆ ನಾವು ಹೇಳ್ಕೊಳ್ಳುವಂಥ ಸಾಕ್ಷಿ ಅಲ್ಲ. ಸಾಕ್ಷಿಯಪ್ಪ ಅಂತಂದರೆ ನಾವು ನೋಡ್ತೇವೆ ಅನ್ಯರು ಇನ್ನೊಬ್ಬರು ನಮ್ಮ ಬಗ್ಗೆ ಹೇಳುವಂಥದಕ್ಕೆ ಅದು ನಿಜವಾದಂಥ ಸಾಕ್ಷಿ ಎಂಬುದಾಗಿ ಹೇಳ್ತಾರೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನನ್ನ ಪ್ರೀತಿಯದರ ಮಕ್ಕಳೇ, ಮೂರನೇದಾಗಿ ಇವತ್ತು ನೂತನ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂಥ ಈ 3 ಮಾತುಗಳಲ್ಲಿ ನಾವು ಏನು ಮಾಡ್ಬೇಕು ರೀ? ಪರೀಕ್ಷೆ ಮಾಡ್ಕೊಳ್ಬೇಕು. 4ನೇದಾಗಿ ಬನ್ನಿ ನಾವೆಲ್ಲರೂ ಕೂಡ ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವನ್ನು ತಿರುಗಿಸ್ರಿ. ನನ್ನ ಸಂದೇಶವನ್ನು ಬೇಗ ನಾನು ಮುಗಿಸ್ತೇನೆ. ದೇವರು ಹೊಸ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ಇವುಗಳನ್ನು ಮಾಡದೆ ಹೊಸ ವರ್ಷದಲ್ಲಿ ಪ್ರವೇಶ ಮಾಡಬೇಡ ಎಂಬುದಾಗಿ ದೇವರು ಹೇಳ್ತಾನೆ. ಇವುಗಳನ್ನು ಮಾಡಿ ಕಾಲಿಡು ಎಂಬುದಾಗಿ ದೇವರು ಹೇಳ್ತಾನೆ. ಕಾರಣ ಏನಪ್ಪ ಅಂದರೆ ನನ್ನನ್ನು ನಿನ್ನನ್ನು ಆಶೀರ್ವಾದ ಮಾಡಬೇಕೆಂಬುದಾಗಿ ದೇವರ ಆಸೆ ಇದೆ. ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನ ಯಾರಾದರೂ ದಯಮಾಡಿ ಬರೋದ್ರಿ. 13 ನಿಮಗಿರುವುಗಳಲ್ಲಿ ತೃಪ್ತರಾಗಿರಿ ಸಾಕಮ್ಮ. 4ನೇ ಮಾತೇನ್ರಿ? 4ನೇ ಮಾತೇನು?
ನಿಮಗಿರುವುಗಳಲ್ಲಿ ಏನು ಮಾಡಿರಿ? ನಿಮಗಿರುವುಗಳಲ್ಲಿ ಏನು ಮಾಡಿರಿ? ತೃಪ್ತಿ ಆದ್ರಿ. ನಿಮ್ಮ ಜೀವಿತದಲ್ಲಿ ಏನೇನೋ ಕಷ್ಟಗಳವ, ಎಷ್ಟೋ ಸಮಸ್ಯೆಗಳವ, ಎಷ್ಟೋ ಕೊರತೆಗಳವ ನಿಮ್ಮ ಜೀವಿತದಲ್ಲಿ. ನಿಮ್ಮ ಜೀವಿತದಲ್ಲಿ ಎಷ್ಟು ಸಮಸ್ಯೆಗಳವ ಅಂದರೆ, ಎಷ್ಟು ಕೊರತೆಗಳವಪ್ಪ ಅಂತಂದರೆ, ಕೆಲವೊಂದು ಸಮಸ್ಯೆಗಳು ಹೆಂಗವಂದರೆ ಇನ್ನೊಬ್ಬರೆದ್ರೆ ಹೇಳಿಕೊಳ್ಳೋಂಥ ಪರಿಸ್ಥಿತಿಗಳವ. ನಿಮ್ಮ ಜೀವಿತದಾಗ ಅವ ಇಲ್ಲ, ನನಗಂತೂ ಗೊತ್ತಿಲ್ಲ. ನನ್ನ ಜೀವಿತದಾಗ ಅವ. ಇನ್ನೊಬ್ಬರೆದ್ರೆ ಹೇಳಲಾರ್ದಂಥ ಸ್ಥಿತಿಗತಿಗಳು ನನ್ನ ಜೀವಿತದಾಗ ಅವ. ನನ್ನ ಜೀವಿತದಾಗ ಏನವ ರೀ? ನಾ ಇನ್ನೊಬ್ಬರೆದ್ರೆ ಹೇಳ್ಕೊಳ್ಳಲ್ಲ ಅಂತ ಸ್ಥಿತಿ ನನ್ನ ಜೀವಿತದಾಗ ಅದ ರೀ. ಆದ್ರೆ ನಾ ಏನು ಮಾಡೀನಂದರೆ, ಇನ್ನೊಬ್ಬರನ್ನು ಬಂದರೂ ನನ್ನ ಸಮಸ್ಯೆ ಬಗೆಹರಿಸ್ಲಿಕ್ಕಾಗಲ್ಲ, ಇನ್ನೊಬ್ರು ಎದುರು ನಾನು ನನ್ನ ಸಮಸ್ಯೆ ಹೇಳ್ದಪ್ಪ ಅಂದ್ರೆ ಅವ್ರು ಪರಿಷ್ಕಾರ ಕೊಡಲ್ಲ ಅಂಥೇಳಿ ನನ್ನ ಮಾರಿ ಜೋಲ್ ಹಾಕ್ಕೊಂಡು ನಮ್ಮ ಮನ್ಯಾಗ ಕುಂತಿಲ್ರಿ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ನಿಂತು ಪ್ರಸಂಗ ಮಾಡಬೇಕಪ್ಪ ಅಂತಂದರೆ ಅದರ ಯೋಗ್ಯತೆ ನನಗಿಲ್ಲ. ಇಲ್ಲಿ ನಿಂತು ನಾನು ಪ್ರಸಂಗ ಮಾಡಬೇಕಂದ್ರೆ, ವಾಕ್ಯ ಹಂಚಬೇಕಪ್ಪ ಅಂತಂದರೆ, ನಿಮಗೆ ಹೇಳಬೇಕಪ್ಪ ಅಂದರೆ ಹೇಳುವಂಥ ದಮ್ಮಾಗಲಿ, ಹೇಳುವಂಥ ಧೈರ್ಯ ಆಗಲಿ ಗುಂಡಿಗೆಲ್ಲಿ ನನ್ನ ಬಳಿ ಇಲ್ಲ. ಕಾರಣ ಏನಪ್ಪ ಅಂದರೆ, ನಿಮಗಿನ್ನ ಹೆಚ್ಚು ಸಮಸ್ಯೆಗಳು ನನ್ನ ಕುಟುಂಬದಾಗ ಅವ್ರಿ. ಆದ್ರೆ ನಿಮ್ಮ ಎದುರನ್ನ ತೋರಿಸ್ಕೊಳತ್ತಿಲ್ಲ. ಯಾಕೆ ತೋರಿಸ್ಕೊಳತ್ತಿಲ್ಲ ಗೊತ್ತದ್ರಿ? ನಾ ಹೇಳತ್ತಿಲ್ಲ ಓಡಾಡಿ, ನನ್ನ ಮಕ್ಕಳು ಹಿಂಗೆ ರೀ, ನನ್ನ ಮಗ ಹಾಂಗೆ ರೀ, ನನ್ನ ಮಗಳು ಹಿಂಗೆ ರೀ ಪ್ರಾರ್ಥನೆ ಮಾಡಿರಿ ಅಂತ ನಾ ಹೇಳತ್ತಿಲ್ಲ. ಯಾಕೆ ಹೇಳತ್ತಿಲ್ಲ ಗೊತ್ತದ್ರಿ? ಈ ಕೆಲಸನ ಮಾಡತ್ತಿಲ್ಲ. ಯಾಕೆ ಮಾಡತ್ತಿಲ್ಲಪ್ಪ ಅಂತಂದರೆ, ನಾನು ದೇವರ ಸೇವೆಗೆ ಯಾವುದು ಕೂಡ ಅಡ್ಡಿ ಅಂತಕ್ಕಂಥದ್ದು ಬರಬಾರ್ದು. ದೇವ್ರ ಸೇವೆ ಮಾಡ್ಲಿಕ್ಕೆ ನಿಂತೀವಲ್ಲ, ದೇವ್ರ ಪ್ರತಿನಿಧಿಯಾಗಿ ಇಲ್ಲಿ ನಿಂತೀವಿ ನಾವು, ದೇವ್ರ ಪಕ್ಷದಲ್ಲಿ ಇಲ್ಲಿ ನಿಂತೀವಿ, ದೇವ್ರ ಬದಲಾಗಿ ಇಲ್ಲಿ ನಿಂತೀವಿ ನಾವು ನಮ್ಮ ಸಮಸ್ಯೆ ನಿಮ್ಮ ಎದುರು ಹೇಳ್ಕೊತ ಕುಂತ್ರೆ ನೀವೇನು ಮಾಡ್ತೀರಿ? ನನ್ನ ಸಮಸ್ಯೆ ನೋಡಿ ನಾನು ಅಳ್ಕೋತ ಮನೆಗೆ ಕುಂತಂದ್ರೆ ನನ್ನ ಸಮಸ್ಯೆ ಬಗೆಹರಿತವ್ರಿ? ನಾನು ಮಾಡಿದಂಥ ತೀರ್ಮಾನ ಏನು, ನಾನು ದೇವರಿಗೊಂದಿಗೆ ಮಾಡ್ಕೊಂಡಂಥ ಒಡಂಬಡಿಕೆ ಏನು, ನಾನು ಯಾವ ರೀತಿಗೆ ಸೇವೆಯಲ್ಲಿ ನಾನು ದೇವರೊಂದಿಗೆ ಕಮಿಟ್ಮೆಂಟ್ ಆಗಿದ್ದೀನಿ ಅಂತಕ್ಕಂಥದ್ದನ್ನು ಏನು ಮಾಡಬೇಕು? ಪರಿಸ್ಥಿತಿ ಕುಟುಂಬದಲ್ಲಿ ಏನೇ ಇದ್ರೂ ಕೂಡ ನಮ್ಮ ಜೀವಿತದಲ್ಲಿ ಏನಿರ್ಬೇಕಂದ್ರೆ, ದೇವ್ರ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಏನಿರ್ಬೇಕ್ರಿ? ನಿಮ್ಮ ಜೀವಿತದಲ್ಲಿ ಅದ ರೀ? ನಿಮ್ಮ ಜೀವಿತದಲ್ಲಿ ತೃಪ್ತಿಯಾಗಿದ್ದೀರಾ? 2025 ಮುಗಿತಾ ಇದೆ. ಇನ್ನೂ ನಿಮ್ಮ ಜೀವಿತದಲ್ಲಿ ದೇವ್ರ ಮೇಲೆ ಕಂಪ್ಲೇಂಟ್ ಇತ್ತಪ್ಪ ಅಂತಂದರೆ, ಇನ್ನೂ ಕೂಡ ನಿಮ್ಮ ಜೀವಿತದಲ್ಲಿ ಯಾವುದೋ ವಿಷಯದಲ್ಲಿ ಇನ್ನೂ ಕೂಡ ನೀವು ಅತೃಪ್ತಿಯಿಂದ ಇದ್ದೀರಪ್ಪ ಅಂತಂದರೆ, ತೃಪ್ತಿ ಇಲ್ಲದಂಥ ಜೀವಿತ ನೀವು ಜೀವಿಸ್ತಾ ಇದ್ದೀರಪ್ಪ ಅಂದರೆ, ಪ್ಲೀಸ್ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನನ್ನೊಂದು ಸಲಹೆ ಏನಪ್ಪ ಅಂತಂದರೆ, ಅತೃಪ್ತಿಯಿಂದ ಹೊಸ ವರ್ಷದಲ್ಲಿ ಕಾಲಿಡ್ಬೇಡ್ರಿ, ನೂತನ ವರ್ಷದಲ್ಲಿ ಕಾಲಿಡ್ಬೇಡ್ರಿ. ಈ ವರ್ಷರೇ ಹಿಂಗೆ ಆಗ್ತದೇನೋ, ಈ ವರ್ಷರೇ ಬದಲಾಗ್ತದೇನೋ, ನೋ ಹಂಗೆ ಇಡಬೇಡ್ರಿ. ಹೆಂಗಿಡ್ರಿ ಗೊತ್ತದ್ರಿ? ನನಂಗ್ರಿ ಹೆಂಗೆ ಪೌಲೊಂದು ಮಾತು ಹೇಳ್ಯಾನ ಬೈಬಲ್ನಾಗ. ಪೌಲ್ ಏನು ಹೇಳ್ಯಾನಂದರೆ, ಯೇಸು ಕ್ರಿಸ್ತನನ್ನು ಅನುಸರಿಸ್ರಿ ಅಂತ ಹೇಳಬೇಕಾಗಿತ್ತು ಪೌಲ. ಹಂಗೆ ಹೇಳಿಲ್ಲ ಪೌಲ. ಏನು ಹೇಳ್ಯಾನ ಗೊತ್ತದ್ರಿ? ನನ್ನನ್ನು ಅಂದ್ರೆ ಯಾವ ರೀತಿಗೆ ಪೌಲ ಆ ಮಾತು ಹೇಳ್ಬೇಕಂದ್ರೆ ಎಷ್ಟು ಧೈರ್ಯ ಬೇಕ್ರಿ? ಯೇಸು ಕ್ರಿಸ್ತನನ್ನು ಹಿಂಬಾಲಿಸ್ರಿ, ಅನುಸರಿಸ್ರಿ ಅಂತ ಹೇಳ್ಬೇಕಂತ ಮಾತು ಅವ ಏನು ಹೇಳ್ತಾನೆ ಗೊತ್ತದ್ರಿ? ನನ್ನನ್ನು ಅನುಸರಿಸ್ರಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ! ಎಂಥ ಕಮಿಟ್ ಇರಬೇಕು, ಎಂಥ ಜೀವನ ಇರಬೇಕು ಪೌಲಂದು, ಒಂದ್ಸಲ ಆಲೋಚನೆ ಮಾಡಿರಿ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಈ ನೂತನ ವರ್ಷದಲ್ಲಿ ಒಂದು ಅದ್ಭುತ ನೀವು ಹೊಂದಿಕೊಳ್ಬೇಕಪ್ಪ ಅಂತಂದರೆ, ಹೊಸ ವರ್ಷದಲ್ಲಿ ನಿಮ್ಮ ಹೇಗೆ ಮಿಂಚಿದಂಥ ಕಾರ್ಯ ನೀವೇ ವಿಸ್ಮಯ ಆಗಬೇಕಪ್ಪ ಅಂತಂದರೆ, ಅಂಥ ಕಾರ್ಯ ಜರುಗಬೇಕಪ್ಪ ಅಂದರೆ ಈ ಮಾತುಗಳು ನಿಮ್ಮ ಹೃದಯದ ಹಲಗೆ ಮೇಲೆ ಬರ್ಕೊಡ್ರಿ. ಈ 2025ನೇ ವರ್ಷ ಮುಗಿದಕ್ಕಿಂತ ಮುಂಚಿತವಾಗಿ ಹೊಸ ವರ್ಷದಲ್ಲಿ ಅತೃಪ್ತಿಯಿಂದ ಕಾಲಿಡಬೇಡ. ನೀನು ತೃಪ್ತಿ ಇಲ್ಲ ಅಂಥೇಳಿ ಕಾಲಿಡಬೇಡ. ನೀನು ಯಾವುದೇ ವಿಷಯ ಇರಲಿ, ಅದು ನಿನ್ನ ಕುಟುಂಬ ವಿಷಯದಲ್ಲಿ, ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಯಾವುದೇ ವಿಷಯ ಇರಲಿ, ಹೆಂಗೆ ಕಾಲಿಡಬೇಡ? ಅತೃಪ್ತಿಯಿಂದ ಕಾಲಿಡಬೇಡ. ನೀನು ಸಂಪೂರ್ಣತೆಯಿಂದ ತೃಪ್ತಿಕರವಾದಂಥ ಜೀವಿತದಿಂದ ಪ್ರವೇಶ ಮಾಡಿ. ಹಲ್ಲೆಲೂಯಾ! ಹೇಳು ಪೌಲನಂತೆ, ಇದ್ದ ಸ್ಥಿತಿಯಲ್ಲೇ ನಾನು ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ಸಂತುಷ್ಟನಾಗಿ ಜೀವಿಸಲಿಕ್ಕೆ ನನಗೆ ಗೊತ್ತದೆ ಎಂಬುದಾಗಿ ಯಾರು ಹೇಳ್ತಾರೆ ರೀ? ಪೌಲ ಹೇಳ್ತಾನೆ ಈ ಮಾತು. ನಿನಗೂ ನನಗೂ ಅಂಥ ದಮ್ಮು ಧೈರ್ಯ ಬರ್ಬೇಕಂತೇಳಿರಿ. ಹಲ್ಲೆಲೂಯಾ! ಯಾವುದೇ ಸ್ಥಿತಿ ಇರಲ್ಲ ನನ್ನ ಜೀವಿತದಲ್ಲಿ, ಮನುಷ್ಯರಿಂದಾಗಲಿ, ಇವತ್ತು ಅನ್ಯ ಜನರಿಂದಾಗಲಿ, ಪರಿಸ್ಥಿತಿಗಳಿಂದಾಗಲಿ, ಇವತ್ತು ಏನೇ ನನ್ನ ಮೇಲೆ ಬಿರುಗಾಳಿ ಅಂತೆ ಬಂದರೂ ಕೂಡ
ನನ್ನ ಜೀವಿತದಲ್ಲಿ ಒಂದು ತೃಪ್ತಿ ಅಂತಕ್ಕಂಥದ್ದು ಇರಬೇಕಂತೇಳಿ. ಹಲ್ಲೆಲೂಯ. ಯಾವಾಗ ನಾವು ನಮಗಿರುವಂಥವುಗಳಲ್ಲಿ ನಾವು ತೃಪ್ತಿಯಾಗಿ ನಾವು ನೂತನ ವರ್ಷದಲ್ಲಿ ಕಾಲಿಡ್ತೇವೋ, ದೇವರು ಏನು ಮಾಡ್ತಾನಪ್ಪ ಅಂದರೆ ನಮ್ಮ ಅತೃಪ್ತಿಯನ್ನು, ನಮ್ಮ ಅಸಂಪೂರ್ಣತೆಯನ್ನು ಏನು ಮಾಡ್ತಾನಂದರೆ ದೇವರು ಸಂಪೂರ್ಣವಾಗಿ ಮಾಡ್ತಾನಂತೇಳಿ. ಹಲ್ಲೆಲೂಯ. ಇಲ್ಲೇ ಟ್ರಿಕ್ ಇದೆ ಅಂತೇಳಿರಿ. ನಮ್ಮ ಒಂದು ಅತೃಪ್ತಿ ಹೋಗಿ ಸಂತೃಪ್ತಿ ಬರಬೇಕಪ್ಪ ಅಂತಂದರೆ ಇಲ್ಲೇ ತಪ್ಪು ಮಾಡ್ತೀವಿ ನಾವು, ಇಲ್ಲೇ ತಪ್ಪಿ ಹೋಗ್ತೀವಿ ನಾವು. ನಮ್ಮ ಜೀವಿತದಲ್ಲಿ ಎಲ್ಲಿ ಆಶ್ರಯಗಳನ್ನು ಕಳ್ಕೊಳ್ತೀವಪ್ಪ ಅಂದರೆ, ನಿನ್ನ ಜೀವಿತದಲ್ಲಿ ಪರಿಸ್ಥಿತಿ ಏನೇ ಇದ್ದರೂ ಕೂಡ ನೀನು ತೃಪ್ತಿ ಉಳ್ಳವನಾಗಿ ನೂತನ ವರ್ಷದಲ್ಲಿ ಹೃದಯಪೂರ್ವಕವಾಗಿ ನೀನು ಪ್ರವೇಶ ಮಾಡು ಸಿದ್ಧಳಾಗು. ಹಲ್ಲೆಲೂಯ. ದೇವರ ವಾಕ್ಯದ ನೋಡ್ತೇವೆ ನಾವು. ಈಗ ತಾನೇ ಓದಿಕೊಂಡಿರುವಂಥ ವೇದ ಭಾಗ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವರ್ಷದಲ್ಲಿ, ನೀವು ಕೂಡ ನೆನೆಸಿದ ಗಳಿಗೆಯಲ್ಲಿ ಆತನು ಬರುವಂಥವನಾಗಿದ್ದೇನೆ. ಆತನು ಬರುವಂಥವನು, ಆತನು ಸುಮ್ಮನೆ ಬರ್ತಾ ಇಲ್ಲ. ಆತನು ನಿನಗೋಸ್ಕರವಾಗಿ ಅನೇಕ ಬಹುಮಾನಗಳನ್ನು ಆತನು ತರ್ತಾ ಇದ್ದೇನೆ, ಅನೇಕ ಆಶೀರ್ವಾದಗಳನ್ನು ಆತನು ತರ್ತಾ ಇದ್ದೇನೆ. ಸಹೋದರಿ, ಸಹೋದರನೇ, ಯವನಸ್ಥ ಮಗನೇ, ಈ ಮಾತುಗಳನ್ನ ನಿರ್ಲಕ್ಷ್ಯ ಮಾಡಬೇಡ. ನಿನ್ನ ಜೀವಿತದಲ್ಲಿ ಒಂದು ವೇಳೆ ಇನ್ನೂ ನನಗೆ ಮದುವೆ ಆಗಿಲ್ಲ, ಇನ್ನೂ ನನಗೆ ಜಾಬ್ ಸಿಕ್ಕಿಲ್ಲ, ಇನ್ನೂ ನನಗೆ ಎಲ್ಲಿ ಸ್ಥಿರವಾಗಿಲ್ಲ, ಇನ್ನೂ ನನಗೆ ಮಕ್ಕಳಾಗಿಲ್ಲ, ಇನ್ನೂ ನನಗೆ ಅದು ಆಗಿಲ್ಲ, ಇನ್ನೂ ನನಗೆ ಇದು ಆಗಿಲ್ಲ, ಬೇಡ. ಏನು ದೇವ್ರು ಕೊಟ್ಟನ, ಯಾವ ಸ್ಥಿತಿಯಲ್ಲಿ ನೀ ಇದ್ದಿ, ಸಾಕಪ್ಪ ದೇವ್ರೇನು ನಿನಗೆ ಸಾಕಂದ್ರೂ ದೇವ್ರು ಬಿಡಲ್ಲ ನಿನಗೆ. ಹಲ್ಲೆಲೂಯ. ಏನು ಮಾಡ್ತಾನೆ ದೇವ್ರ? ನೀನು ನನಗೆ ಸಾಕಂದ್ರೂ ಕೂಡ ದೇವ್ರು ನಿನಗೆ ಆಶೀರ್ವಾದ ಮಾಡೋದು ಏನು ಮಾಡಂಗಿಲ್ಲ, ನಿಲ್ಸಂಗಿಲ್ಲ. ದೇವ್ರೇ, ಈ ಸ್ಥಿತಿಯಲ್ಲಿ ಇಟ್ಟಿದ್ದೆಪ್ಪ, ನಿನಗೇನೇನು ಸ್ತೋತ್ರ. ಹಲ್ಲೆಲೂಯ. ಬನ್ನಿ ನಾವು ಕೊನೆಯದಾಗಿ ನೋಡೋಣ. ನಾವೆಲ್ಲರೂ ಕೂಡ ದೇವರ ವಾಕ್ಯದಲ್ಲಿ 5ನೇದಾಗಿ ಯೋನನ ಪುಸ್ತಕ ನೋಡ್ರಿ. ದಯವಿಟ್ಟು ಸಿಗಬೇಕಂದ್ರೆ ತುಂಬ ಕಷ್ಟ. ಯೋನನ ಪುಸ್ತಕ, ನಾವೆಲ್ಲರೂ ಕೂಡ ಯೋನನ ಕಡೆಗೆ ಹೋಗೋಣ. ಯೋನಾಗ ಸ್ವಲ್ಪ ಭೇಟಿಯಾಗಿ ಬರೋಣ. ಆತನು ಕೂಡ ಒಂದು ಕೆಲಸ ಮಾಡಂತ ಹೇಳ್ತಾನೆ ನಮಗೆ. ಯೋನನ ಪುಸ್ತಕ 1ನೇ ಅಧ್ಯಾಯ, ಬುಕ್ ಆಫ್ ಜೋನಾ. ಬನ್ನಿ ನಾವು ದೇವರು ನೂತನ ವರ್ಷದಲ್ಲಿ ಕಾಲಿಡೋದಕ್ಕಿಂತ ಮುಂಚಿತವಾಗಿ ನಾವು ಮಾಡಬೇಕಾದಂಥ 5 ಕೆಲಸಗಳ ಬಗ್ಗೆ ದೇವರು ನಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಬನ್ನಿ ನಾವು ಜೋನಾ, ಬುಕ್ ಆಫ್ ಜೋನಾ ಚಾಪ್ಟರ್ 1 ವರ್ಸ್ 13, 13ನೇ ವಚನ ಓದಿ ನನಗೆ ಸಹಾಯ ಮಾಡ್ರಿ. ಹಲ್ಲೆಲೂಯ. ನಾವಿಕರು ಒಪ್ಪದೆ ದಡಕ್ಕೆ ಹಿಂದಿರುಗಬೇಕೆಂದು ಹುಟ್ಟು ಹಾಕುತ್ತಾ ಬಂದರು ಸೇರಲು ಆಗಲಿಲ್ಲ. ಸಮುದ್ರವು ಇನ್ನೂ ಅಲ್ಲೋಲ ಕಲ್ಲೋಲವಾಗಿ ಅವರನ್ನು ಎದುರಿಸಿತು. ಹೀಗಿರಲು ಅವರು ಯೆಹೋವನಿಗೆ ಮೊರೆಯಿಟ್ಟು ಯೆಹೋವನೇ ಲಾಲಿಸು ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಯೆಹೋವನೇ ನಿನ್ನ ಚಿತ್ತಾನುಸಾರ ಮಾಡಿದೀಯಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ತನ್ನ ರೌದ್ರವನ್ನು ನಿಲ್ಲಿಸಿಬಿಟ್ಟಿತು. ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಆತನಿಗೆ ಯಜ್ಞವನ್ನು ಅರ್ಪಿಸಿ ಹರಕೆಗಳನ್ನು ಮಾಡಿಕೊಂಡರು. ಹಲ್ಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತೇವೆ ನೂತನ ವರ್ಷದಲ್ಲಿ ಕಾಲುಡಿಕ್ಕಿಂತ ಮುಂಚಿತವಾಗಿ ನಾನು ನೀನು ಮಾಡಬೇಕಾದಂಥ ಆಶೀರ್ವಾದಕ್ಕಾಗಿ 5ನೇ ಕೆಲಸ ಯಾವುದಪ್ಪ ಅಂತಂದರೆ, ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ನಿನೆವೆಯಲ್ಲಿ ನಾವು ನೋಡ್ತೇವೆ, ಆ ಒಂದು ನಾವಿಕರು ನಾವು ನೋಡ್ತೇವೆ. ಇದನ್ನು ನೋಡಿದಾಗ ನಾವು ನೋಡ್ತೇವೆ, ಅವರು ಯೆಹೋವನಿಗೆ ಬಹಳಷ್ಟು ಭಯಪಟ್ಟರು. ಅವರು ಭಯಪಟ್ಟರೆ ಏನು ಮಾಡಿದ್ರಪ್ಪ ಅಂತಂದರೆ, ಅವರು ಹರಕೆಗಳನ್ನು ಸಲ್ಲಿಸಿದರು, ಹರಕೆಗಳನ್ನು ಮಾಡಿಕೊಂಡ್ರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಸಂಭವ ನೋಡುವಂಥ ಸಂದರ್ಭದಲ್ಲಿ ನಾವಿಕರು ಅವರು ಪ್ರಯಾಣವಾಗಿ ಸುಖವಾಗಿ ಹೋಗಬೇಕೆಂಬುದಾಗಿ ಪ್ರಯಾಣ ಪ್ರಾರಂಭ ಮಾಡಿದ್ದಾರೆ. ನಾವು ನಿಶ್ಚಯವಾಗಿ ದಡವನ್ನು ಮುಟ್ತೇವೆ, ನಿಶ್ಚಯವಾಗಿ ನಾವು ಹೋಗ್ಬೇಕಂತ ಸ್ಥಳಕ್ಕೆ ನಾವು ಹೋಗ್ತೇವೆ, ನಿಶ್ಚಯವಾಗಿ ನಾವು ಎಲ್ಲಿಗೆ ನಮ್ಮ ಗಮ್ಯ ಇದೆ, ಎಲ್ಲಿ ಗುರಿ ಇದೆ, ಎಲ್ಲಿ ಹೋಗಿ ಮುಟ್ತೇವೆ ಎಂಬುದಾಗಿ ನಾವಿಕರು, ಆ ಹಡಗಿನಲ್ಲಿ ಸೈನಿಕರು ನಾವು ನೋಡ್ತೇವೆ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದಾರೆ ಅಂತೇಳಿ. ಹಲ್ಲೆಲೂಯ. ಆದರೆ ಅವರು ಅಂದುಕೊಂಡಂತೆ ಆಗಲಿಲ್ಲ. ಕಾರಣ ಏನಪ್ಪ ಅಂತಂದರೆ, ಸಮುದ್ರದಲ್ಲಿ ನಾವು ನೋಡ್ತೇವೆ, ಯಾವಾಗ ಇವರು ಪ್ರಯಾಣ ಪ್ರಾರಂಭ ಮಾಡ್ತಾರೋ,
ಯಾವಾಗ ಒಂದು ಹಡಗು ಆ ಒಂದು ಸಮುದ್ರದ ಮಧ್ಯದಲ್ಲಿ ಹೋಗ್ತದೋ ಆವಾಗ ನಾವು ನೋಡ್ತೇವೆ ದೊಡ್ಡ ತೂಫಾನು, ದೊಡ್ಡ ಬಿರುಗಾಳಿಯಲ್ಲಿ ಎದ್ದು ಹಡಗಿನಲ್ಲಿ ಏನಾಗ್ತದ್ರಿ, ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಯ್ತು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಏನು ಸೃಷ್ಟಿ ಆಯ್ತಂತ್ರಿ? ಜೋರಾಗಡ್ರಿ. ಅಲ್ಲೋಲ ಕಲ್ಲೋಲ ಏನು ಸೃಷ್ಟಿ ಐತ್ರಿ? ಏನು ಸೃಷ್ಟಿ ಐತಲ್ಲಿ? ಪ್ರಯಾಣವಾಗಿ ಹೊರಡುವಂಥ ಸಂದರ್ಭದಲ್ಲಿ ಸಮುದ್ರದಲ್ಲಿ ಏನು ಸ್ಟಾರ್ಟ್ ಆಯ್ತಲ್ಲಿ? ಅಲ್ಲೋಲ ಕಲ್ಲೋಲ ಸ್ಟಾರ್ಟ್ ಆಯ್ತು ಎಂಬುದಾಗಿ ನೋಡ್ತೇವೆ. ಯಾವಾಗ ಈ ಅಲ್ಲೋಲ ಕಲ್ಲೋಲ ಸ್ಟಾರ್ಟ್ ಆಗ್ತದೋ, ಯಾವಾಗ ತೂಫಾನು ಬಿರುಗಾಳಿ ಒಂದು ಸಮುದ್ರದಲ್ಲಿ ಒಂದು ಹಡಗಿಗೆ ಬಡಲಿಕ್ಕೆ ಸ್ಟಾರ್ಟ್ ಆಗ್ತದೋ ನಾವು ನೋಡ್ತೇವೆ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಮೊಟ್ಟ ಮೊದಲಾಗಿ ನಾವು ನೋಡ್ತೇವೆ ಅವರು ಏನು ಮಾಡ್ತಾರೆ ಅಂದರೆ ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಬೇಕಂತೇಳಿ ಆ ಹಡಗಿನಲ್ಲಿರುವಂಥ ಎಲ್ಲ ಸರಕನ್ನು ತೆಗೆದು ನೀರಿನಲ್ಲಿ ಹಾಕ್ತಾರೆ ಅಂತೇಳಿ. ಹಲ್ಲೆಲೂಯಾ. ಏನು ಹಾಕ್ತಾರೆ ಅವರು ಮುಟ್ಟಬೇಕಂತ ಸ್ಥಳಕ್ಕೆ ಹೋಗೋದಕ್ಕೋಸ್ಕರವಾಗಿ ಪ್ರಯಾಣದಲ್ಲಿ ಎಷ್ಟು ದಿವಸಿನ ಊಟ ಬೇಕೋ, ಎಷ್ಟು ದಿವಸಿನ ಆಹಾರ ಬೇಕೋ, ಎಷ್ಟು ದಿವಸಿನ ನೀರು ಬೇಕೋ, ಎಷ್ಟು ದಿವಸಿನ ಧಾನ್ಯಗಳು ಬೇಕೋ ಎಲ್ಲವನ್ನು ಸ್ಟಾಕ್ ಮಾಡ್ಕೊಂಡು ಅವ್ರು ಏನು ಮಾಡ್ತಾಯಿದ್ರು? ಪ್ರಯಾಣ ಮಾಡ್ತಾಯಿದ್ರು. ಆದರೆ ಸಮುದ್ರದಲ್ಲಿ ಬಿರುಗಾಳಿ ಎದ್ದಾಗ ಅಲ್ಲೋಲ ಕಲ್ಲೋಲವಾಗುವಂಥ ಸಂದರ್ಭದಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ತಮ್ಮ ಒಂದು ಪ್ರಾಣ ರಕ್ಷಣೆ ಮಾಡ್ಕೊಳ್ಬೇಕಂತೇಳಿ ಆ ಸಮುದ್ರದಲ್ಲಿ ಆ ಹಡಗಿನಲ್ಲಿದ್ದಂಥ ಎಲ್ಲ ವಸ್ತುಗಳನ್ನು ಏನು ಮಾಡೋದಂತ ಸಮುದ್ರದಲ್ಲಿ ಬಿಸಾಕಿದ್ರಂತ. ಈಗಾದರೂ ವೇಟ್ ಕಡಿಮೆ ಆಗ್ಯದ, ಈಗಾರೆ ಕಮ್ಮಿ ಆಗ್ತದೇನೋ, ಹಡಗ ಉಳಿತದೆ ಅಂತೇಳಿ ಏನು ಮಾಡ್ತ ಆ ಬಿಸಾಕದ ಮೇಲೆ ಆವಾಗ ಹಡಗ ನೋಡಿದ್ರಂತ ಅದು ಮತ್ತಿಷ್ಟು ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕೆ ಪ್ರಾರಂಭ ಆಯ್ತಂತ್ರಿ. ನೋಡ್ರಿ, ಹಡಗಿನಾಗಿಂದ ವಜ್ಜಿ ಕಮ್ಮಿ ಆದ್ಮೇಲೆ ಸ್ವಲ್ಪ ಶಾಂತ ಆಗ್ಬೇಕಲ್ಲ, ಆದರೆ ಏನಾಯ್ತಂತ ಮತ್ತೆ ಹೆಚ್ಚಾಗ್ಲತ್ತದಂತ. ಅಲ್ಲೋಲ ಕಲ್ಲೋಲ ಏನಾಗ್ಲತ್ತಂತ ಹೆಚ್ಚಾಯ್ತಂತ. ಹೆಚ್ಚು ಮಾಡಿದ್ಮೇಲೆ ಹೆಚ್ಚಾದ್ಮೇಲೆ ಅವ್ರಿಗೊಂದು ಗೊತ್ತಾಯ್ತಂತ. ಏನು ಗೊತ್ತಾಯ್ತಂದರೆ ಈಗ ದೇವ್ರ ಪಾದ ಹಿಡಿಬೇಕೀಗ. ಏನು ಮಾಡ್ಬೇಕೀಗ? ಹಿಡ್ತಾನೆ ಏನು ಮಾಡಿದ್ರು? ಎಲ್ಲಿ ಸ್ಪೆಷಲಿಸ್ಟರ, ಎಲ್ಲಿ ಡಾಕ್ಟ್ರ, ಎಲ್ಲಿ ಆಪ್ರೇಷನ್ ಆಗ್ತದ ಎಲ್ಲ ಪ್ರಯತ್ನ ಮಾಡಿದ್ರು. ಈಗೇನಾಯಿತು? ಎಲ್ಲ ಡಾಕ್ಟ್ರುಗಳೇನಾದರು ಫೇಲ್ ಆದ್ರೆ ಎಲ್ಲ. ಈಗ ಏನಾಗಬೇಕೀಗ? ಎಲ್ಲ ಪ್ರಯತ್ನ ಮಾಡಿದ್ರು ಅವರು. ಏನೇನು ಪ್ರಯತ್ನ ಇತ್ತು ಎಲ್ಲನೂ ಮಾಡಿದ್ರು ರಕ್ಷಣೆ ಹೊಂದಬೇಕಂತೇಳಿ, ಉಳಿಬೇಕಂತೇಳಿ. ಆದ್ರೆ ಮತ್ತಿಟ್ಟು ಏನಾಯ್ತಂತ? ಹೆಚ್ಚಾಯ್ತಂತ. ಈ ಕೊನೆಗೆ ಎಲ್ಲಿಗೆ ಬಂದ್ರೀಗ? ಅವ್ರಿಗೆ ಯೆಹೋವ ದೇವ್ರಂದ್ರೆ ಯಾರು ಗೊತ್ತಿಲ್ಲ ಅವ್ರಿಗೆ. ಅವ್ರು ಯಾರ್ರೀ? ಅವರು ಅನ್ಯ ಜನರಿ. ನಾವ್ಯಾರು? ನಾವು ದೇವ್ರ ಮಕ್ಕಳು. ಅವ್ರು ಯಾರು? ಅನ್ಯ ಜನರವರು, ದೇವರನ್ನು ಅರಿಯದಂಥವ್ರು ಅವರು. ದೇವರ ಶಕ್ತಿಯಾಗಲಿ ದೇವರ ಸಾಮರ್ಥ್ಯ ಆಗಲಿ ಗೊತ್ತಿಲ್ಲದಂಥ ಜನರವರು. ಅದನ್ನು ನೋಡ್ತೇವೆ. ಅವರು ತಮ್ಮ ಒಂದು ಪರಿಸ್ಥಿತಿಯಲ್ಲಿ, ಆ ಇಕ್ಕಟ್ಟಿನಲ್ಲಿ ನಾವು ನೋಡ್ತಿದ್ದೇವೆ, ತಮ್ಮ ಪರಿಸ್ಥಿತಿಗಳು ತಾರುಮಾರಾಗಿ ಇನ್ನೇನು ಅವರು ಪ್ರಾಣ ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ, ಹಡಗು ಸಂಪೂರ್ಣವಾಗಿ ಮುಳುಗೋಗುವಂಥ ಸಂದರ್ಭದಲ್ಲಿ ಅವರು ಒಂದು ಕೆಲಸ ಮಾಡ್ತಾರೆ ಅಂದರೆ ಅವರು ಯೆಹೋವನಿಗೆ ಏನು ಮಾಡೋದಂದರೆ ಮೊರೆ ಇಟ್ಟರು ಎಂಬುದಾಗಿ ನೋಡ್ತೀವಿ ಅಂತೇಳಿ. ಹಲ್ಲೆಲೂಯಾ. ಏನು ಮಾಡಿದ್ರು ಅವರು? ಯೆಹೋವನಿಗೆ ಮೊರೆ ಇಟ್ಟರು. ನಾವು ನೋಡ್ತೇವೆ ಯೆಹೋವನಿಗೆ ಮೊರೆ ಇಟ್ಟ ಮೇಲೆ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದ ಮೇಲೆ ಸಮುದ್ರ ಏನಾಯ್ತಂದ್ರೆ ಶಾಂತ ಆಯ್ತಂತ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವರ ಮಕ್ಕಳೇ, ಎಲ್ಲಿ ತನಕ ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ದೇವರಿಗೆ ಇಷ್ಟಕರವಾದದ್ದನ್ನು ನಾವು ತೆಗೆದು ಬಿಸಾಕೋದಿಲ್ಲಲ್ರಿ, ಅಲ್ಲಿ ತನಕ ಅಲ್ಲೋಲ ಕಲ್ಲೋಲ ಕುಟುಂಬದಲ್ಲಿ ಏನಿರ್ತದೆ ರೀ? ಅಲ್ಲೋಲ ಕಲ್ಲೋಲನೇ ಇರ್ತದೆ. ಅದು ಮಗಳಿಂದರೇ ಬರ್ಬೋದು, ಅದು ಮಗನಿಂದರೇ ಬರ್ಬೋದು, ಅದು ನಿನ್ನ ಹೆಂಡತಿಲಿಂದರೇ ಬರ್ಬೋದು, ಅದು ಗಂಡನಿಂದರೇ ಬರ್ಬೋದು, ಅದು ಇಲ್ಲಾಂದ್ರೆ ನಮ್ಮ ಅಕ್ಕಪಕ್ಕದರಿಂದರೇ ಬರ್ಬೋದು, ಇಲ್ಲಾಂದರೆ ನಮ್ಮ ಬಂಧು ಬಳಗೋದ್ರಲ್ಲಿಂದರೇ ಬರ್ಬೋದು. ಯಾವುದೋ ಒಂದು ರೀತಿಯಿಂದ ಅಲ್ಲೋಲ್ಲ ಕಲ್ಲೋಲ್ಲ ಬಂದು ನಮ್ಮ ಕುಟುಂಬದಾಗ ಏನು ಮಾಡ್ತದೆ? ಪರಿಸ್ಥಿತಿ ತಾರುಮಾರು ಮಾಡ್ತದೆ. ಎಲ್ಲಿ ತನಕ ಶಾಪಕ್ಕೆ ಕಾರಣವಾದದ್ದನ್ನು ನಾವು ನಮ್ಮಿಂದ, ನಮ್ಮ ಕುಟುಂಬದಿಂದ ತೆಗೆದು ಹಾಕುವುದಿಲ್ಲೋ ಅಲ್ಲಿ ತನಕ ಏನಾಗಲ್ಲ? ಅಲ್ಲೋಲ್ಲ ಕಲ್ಲಲ್ಲ ನಿಂದಿರಲ್ಲ. ನಾವು ನೋಡ್ತೇವೆ ಅಲ್ಲಿ ಯೋನನ್ನು ಯಾವಾಗ ಎತ್ತಿ ಸಮುದ್ರದಲ್ಲಿ ಬೀಸಾಕ್ತಾರೋ ಏನಾಯಿತು? ಸಮುದ್ರ ಏನಾಯ್ತಂತ? ಇದನ್ನು ನೋಡಿದಂಥ ಅವ್ರು ಏನು ಮಾಡ್ತಾರೆ ಅಂದರೆ ಯೆಹೋವನಿಗೆ ಭಾಳಷ್ಟು ಭಯಪಟ್ಟು ಅವ್ರು ಏನು ಮಾಡ್ದಂದರೆ ಹರಕೆಗಳನ್ನು ಕಟ್ಟಿಕೊಂಡ್ರಂತ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿನ್ನ ಜೀವಿತದಲ್ಲಿ ಹೊಸ ವರ್ಷದಲ್ಲಿ ಕಾಲುಡೋದಕ್ಕಿಂತ ಮುಂಚಿತವಾಗಿ ನಿನ್ನ ಕುಟುಂಬದಲ್ಲಿ ಇನ್ನೂ ಕೂಡ ಅಲ್ಲೋಲ ಕಲ್ಲೋಲ ಆಗ್ತಾಯಿದೆಯಪ್ಪ ಅಂತಂದರೆ, ನಿನ್ನ ಕುಟುಂಬದಲ್ಲಿರುವಂಥ ಪರಿಸ್ಥಿತಿಗಳು ಇನ್ನೂ ಕೂಡ ಅಯೋಮಯ ಆಗ್ತವೆಯಪ್ಪ ಅಂತಂದರೆ, ಇನ್ನೂ ಕೂಡ ನೀನು ಅಲ್ಲಾರಿ ಹೋಗ್ತಾ ಇದೆಯಪ್ಪ ಅಂತಂದರೆ, ಇನ್ನೂ ಕೂಡ ನನ್ನ ಜೀವಿತದಲ್ಲಿ ಕುಟುಂಬದಲ್ಲಿ ಸಂತೋಷ ಅಂತಕ್ಕಂಥದ್ದು, ಸಮಾಧಾನ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು, ತೃಪ್ತಿಕರವಾದ ಜೀವಿತ ಅಂತಕ್ಕಂಥದ್ದು ಇಲ್ಲ. ನೀನು ಏನೇನೋ ಪ್ರಯತ್ನ ಮಾಡ್ತಾ ಇದ್ದೀಯ, ಆದರೂ ಕೂಡ ನಿನ್ನ ಜೀವಿತದಲ್ಲಿ ಸಮಾಧಾನ ಅಂತಕ್ಕಂಥದ್ದು ಅದು ನೆಲೆಯಾಗಿಲ್ಲಪ್ಪ ಅಂತಂದರೆ, ನೀನು ನಾನು ಮಾಡಬೇಕಾಗಿರುವಂಥ ಒಂದೇ ಒಂದು ಕೆಲಸ ಏನಪ್ಪ ಅಂದರೆ, ಮೊದಲು ದೇವರಿಗೆ ನಾನು ನೀನು ಭಯಪಡಬೇಕು. ಎರಡನೇದಾಗಿ ಈ ನೂತನ ವರ್ಷದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಂತೇಳಿದ್ರೆ. ಹಲ್ಲೆಲೂಯಾ.
ಏನು ಮಾಡ್ಬೇಕ್ರಿ? ಒಂದು ನಿರ್ಣಯ ತೆಗೆದುಕೊಳ್ಬೇಕು, ನಾನು ಒಂದು ತೀರ್ಮಾನ ತೆಗೆದುಕೊಳ್ಬೇಕು, ಒಂದು ಉತ್ತಮವಾದಂಥ ಶ್ರೇಷ್ಠವಾದಂಥ ಹರಕೆಯನ್ನು ದೇವರಿಗೆ ಮಾಡ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ. ಯಾವಾಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ ಈ 5 ವಿಷಯಗಳನ್ನ ನಾವು ಮಾಡ್ತೀವೋ, ದೇವರಿಗಾಗಿ, ದೇವರ ಸೇವೆಗಾಗಿ ಯಾವುದನ್ನಾದರೂ ಒಂದು ಕಮಿಟ್ಮೆಂಟ್ ಮಾಡ್ಕೊಳ್ತೀವೋ, ಯಾವುದೊಂದು ಹರಕೆಯನ್ನು ಹೊತ್ಕೊಳ್ತೀವೋ, ಯಾವುದೊಂದು ಕೆಲಸ ಮಾಡಬೇಕೆಂಬುದಕ್ಕೆ ತೀರ್ಮಾನ ಮಾಡ್ತೀವೋ, ಯಾವುದೊಂದು ಉತ್ತಮವಾದಂಥ ಶ್ರೇಷ್ಠವಾದಂಥ ದೇವರ ಹೃದಯಾನುಸಾರವಾದಂಥ ದೇವರು ಮೆಚ್ಚುವಂಥ ಒಂದು ಸಮರ್ಪಣೆ ಉಳ್ಳಂಥ ಜೀವಿತ ಯಾವಾಗ ತೀರ್ಮಾನ ಇವಾಗ ನೀನು ಮಾಡ್ಕೊಳ್ತೀಯೋ, ಆವಾಗ ನೂತನ ವರ್ಷದಲ್ಲಿ ದೇವರೇ ಏನು ಮಾಡ್ತಾನೆ? ಏನು ಮಾಡ್ತಾನೆ ರೀ? ನಿನ್ನ ಕುಟುಂಬದಲ್ಲಿದ್ದಿರುವಂಥ ಬಿರುಗಾಳಿಯನ್ನು ಆತನ ಏನು ಮಾಡ್ತಾನೆ ರೀ? ಶಾಂತ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ನಿನ್ನ ಅಯೋಮಯವಾದಂಥ ಜೀವಿತವನ್ನು, ಬದುಕನ್ನು ದೇವರು ಏನು ಮಾಡ್ತಾನೆ? ಸಮಾಧಾನದಿಂದ ಕಟ್ಟತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಹರಕೆ ಮಾಡಿಕೊಳ್ಳುವಂಥದ್ದು, ಇವತ್ತು ದೇವರಿಗೆ ಹರಕೆ ಕಟ್ಟಿಕೊಳ್ಳುವಂಥದ್ದು, ಇದು ನಿನ್ನ ಜೀವಿತದಲ್ಲಿ ಎಂಥ ದೊಡ್ಡ ಆಶೀರ್ವಾದ ತರ್ತದಪ್ಪ ಅಂತಂದರೆ, ನಿನ್ನ ಜೀವಿತದಲ್ಲಿ ಆಗದಂಥ ಕಾರ್ಯಗಳು ಏನಾಗ್ತಾವ್ರಿ? ಆಗ್ತವೆ. ನಮ್ಮ ಜೀವಿತದಲ್ಲಿ ಅನೇಕ ಸಲ ದೇವರಿಗಾಗಿ ಒಂದು ನಮ್ಮ ಹತ್ರ ಹರಕೆ ಇರುವುದಿಲ್ಲ. ನಾವು ದೇವರಿಗಾಗಿ, ನಮಗೋಸ್ಕರವಾಗಿ ದೇವರಿಗಾಗಿ ಒಂದು ಹರಕೆ ನಮ್ಮ